ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತಿನ ಟಾಪಿಕ್ ಜೂನ್ ಮಂತ್ ಏನೆಲ್ಲ ನಿಮ್ಮ ಲೈಫಲ್ಲಿ ಚೇಂಜಸ್ ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಯಾವ ನಂಬರ್ ಅಟ್ರಾಕ್ಟ್ ಅನ್ನಿಸ್ತದೆ 1 ನಿಮಿಷ ಮೆಡಿಟೇಟ್ ಮಾಡಿ ಆ ಒಂದು ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಈ ಒಂದು ಜೂನ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1, ಈ ಒಂದು ರೀಡಿಂಗ್ ನಿಮಗಾಗಿ ಜೂನ್ ಮಂತಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ಫಾರ್ ಫೈಲ್ ನಂಬರ್ 1 ನೋಡೋಣ. ಎಸ್, ಫೈಲ್ ನಂಬರ್ 1, ಈ ಒಂದು ಜೂನ್ ಮಂತಲ್ಲಿ ನಿಮ್ಮ ಲೈಫಲ್ಲಿ ಹೆಚ್ಚಾಗಿ ಈ ಒಂದು ಮಂತಲ್ಲಿ ನಿಮ್ಮ ಪೂರ್ವಜರರಿಂದ ಬಹಳಷ್ಟು ಮೆಸೇಜಸ್ ನಿಮಗೆ ಸಿಗ್ತದೆ. ಅವ್ರು ನಿಮಗೆ ಕೊಡ್ತಾ ಇರೋ ಮಾಹಿತಿಯಿಂದ ನಿಮ್ಗೆ ಇನ್ನಷ್ಟು ಬದಲಾವಣೆಗಳಾಗ್ತದೆ. ಹಾಗೂ ನಿಮ್ಮ ಕೆಲಸಗಳು ಏನು ಅರ್ಧದಲ್ಲಿ ಪೆಂಡಿಂಗ್ ಅಲ್ಲಿದೆ ಆ ಕೆಲಸನ ನಿಮ್ಮ ಪೂರ್ವಜರರು ನಿಮ್ಮ ಕೈಯಿಂದ ಮಾಡಿಸ್ತಿದ್ದಾರೆ. ಆ ಕೆಲಸ ಪೂರ್ಣ ಆಗ್ತಿದೆ. ಹೆಚ್ಚಾಗಿ ಈ ಒಂದು ವೀಕಲ್ಲಿ ನಿಮ್ಮ ಪೂರ್ವಜರರು ಹೆಚ್ಚಾಗಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಅವರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಎಸ್, ನೀವು ಅನ್ಕೊಂಡಿರೋ ಕೆಲಸಗಳು ಏನು ಅರ್ಧದಲ್ಲಿ ನಿಂತಿದೆ ಆ ಕೆಲಸ ಪೂರ್ಣ ಆಗ್ತಿದೆ ಈ ಒಂದು ಮಂತಲ್ಲಿ. ಫೈಲ್ ನಂಬರ್ 1, ಎಸ್, ಹೆಚ್ಚು ಈ ಒಂದು ಮಂತಲ್ಲಿ ನೀವು ಶಿವನ ಆಲಯಕ್ಕೆ ಹೆಚ್ಚಾಗಿ ವಿಸಿಟ್ ಮಾಡ್ತಿದ್ದೀರಾ. ಶಿವನಿಗೆ ನೀವು ಹೆಚ್ಚು ನಂಬ್ತಿದ್ದೀರಾ ಶಿವನ ಈ ಒಂದು ಮಂತಲ್ಲಿ. ಫೈಲ್ ನಂಬರ್ 1, ಎಸ್, ಒಂದ್ ರೀತಿ ಹಳೆಯ ವಿಚಾರಗಳಾಗಿರಬಹುದು, ಹಳೆ ಘಟನೆಗಳಾಗಿರಬಹುದು, ಹಳೆ ಮೆಮೊರೀಸ್ ಆಗಿರಬಹುದು, ಹಳೆ ವ್ಯಕ್ತಿಗಳು ಯಾರು ನಿಮ್ಮಿಂದ ಲೈಫಿಂದ ದೂರ ಹೋಗಿದ್ದಾರೆ ಆ ವ್ಯಕ್ತಿ ನಿಮ್ಗೆ ತುಂಬಾ ಅಳುಬ್ರ ಆಗಿರೋ ವ್ಯಕ್ತಿ. ಆ ಮೆಸೇಜಸ್, ಆ ಒಂದು ಮಾತುಗಳು ನಿಮ್ಗೆ ಎಲ್ಲೋ ಈ ಒಂದು ಮಂತಲ್ಲಿ ನಿಮ್ಮ ಲೈಫಿಗೆ ಮತ್ತೆ ಮರುಕಳಿಸಿ ಬರ್ತಿದೆ. ಆ ವ್ಯಕ್ತಿಗಳಿಂದ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ತಿಳ್ಕೊಳ್ತಿದ್ದೀರಾ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ್ಮೇಲೆ ನಿಮಗಾಗಿರೋ ಸ್ಟ್ರಕ್ ಏನಿದೆ, ಆ ನಿಮ್ಮ ಒಂದು ಎನರ್ಜಿನೇ ಸ್ಟ್ರಕ್ ಆಗಿರಬಹುದು, ಅಥವಾ ನಿಮ್ಮ ಫೈನಾನ್ಷಿಯಲಿ ಸ್ಟ್ರಕ್ ಆಗಿರಬಹುದು, ಅಥವಾ ಒಂದು ನೆಗೆಟಿವಿಟಿಯಿಂದ ನೀವು ಸ್ಟ್ರಕ್ ಆಗಿರಬಹುದು. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ್ಮೇಲಿಂದ ನಿಮ್ಗೆ ಒಂದು ಆ ನೆಗೆಟಿವಿಟಿ, ಆ ಸ್ಟ್ರಕ್ ಇಂದ ಈಚೆ ಬರ್ತಿದ್ದೀರಾ. ಅಂಡ್ ತುಂಬಾ ಮನಸಾರೆ ನೀವು ಏನು ಕೆಲಸನ ಮಾಡ್ತಿದ್ರಿ ಆ ಕೆಲಸಕ್ಕೆ ಯಾಕೋ ಕಣ್ಣ ದೃಷ್ಟಿ ಬಿದ್ದಿರಬಹುದು. ಈ ಒಂದು ಮಂತಲ್ಲಿ ಆ ಕೆಟ್ಟ ದೃಷ್ಟಿ, ಆ ಕಣ್ಣ ದೃಷ್ಟಿ ನಿಮ್ಮ ಒಂದು ಕೆಲಸದಲ್ಲಿ ಏನ್ ನೀವು ಇಷ್ಟಪಟ್ಟು ಮಾಡ್ತಿರೋ ಕೆಲಸದಲ್ಲಿ ಕಣ್ಣ ದೃಷ್ಟಿ ಬಿದ್ದಿದೆ. ಅದರಿಂದ ನಿಮ್ಮ ಪೂರ್ವಜರರು, ನೀವು ನಂಬಿರೋ ದೈವ ಶಕ್ತಿ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದೆ. ಹೆಚ್ಚಿನ ಲಾಭನ ನೀವು ಈ ಒಂದು ಮಂತಲ್ಲಿ ನೋಡ್ತಿದ್ದೀರಾ. ಹಾಗೆ ಈ ಒಂದು ಮಂತಲ್ಲಿ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಿದ್ದೀರಾ. ಹಾಗೂ ನಿಮ್ಮ ಮಕ್ಕಳಿಂದ ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಆಗ್ತಿದೆ. ಅವರು ನಿಮ್ಗೆ ಏನೋ ಒಂದು ಮೆಸೇಜಸ್ ನ ನಿಮ್ಗೆ ತಿಳಿಸ್ತಿದ್ದಾರೆ, ಏನೋ ಒಂದು ಸಂತೋಷದ ಸುದ್ದಿನ ನೀವು ಕೇಳ್ತಿದ್ದೀರಾ. ಫೈಲ್ ನಂಬರ್ 1, ಈ ಒಂದು ವೀಕಲ್ಲಿ ಹೆಚ್ಚು ನೀವು ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಹಾಗೂ ಈ ಒಂದು ಮಂತಲ್ಲಿ ನೀವು ಅನ್ಕೊಂಡಿರೋ ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ. ಹಾಗೂ ಈ ಒಂದು ಮಂತಲ್ಲಿ ನೀವು ಯಾರನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ವ್ಯಕ್ತಿನ ಕೂಡ ಭೇಟಿ ಮಾಡ್ತಿದ್ದೀರಾ. ನೀವು ಅನ್ಕೊಳ್ಳದೆ ಹೋದ್ರು ಆ ವ್ಯಕ್ತಿನ ನೀವು ಅನಿವಾರ್ಯತೆ ಈ ಒಂದು ಮಂತಲ್ಲಿ ಆ ವ್ಯಕ್ತಿನ ನೀವು ಭೇಟಿ ಮಾಡ್ತಿದ್ದೀರಾ ಕೂಡ. ತುಂಬಾನೇ ಏನು ನಿಮ್ಗೆ ಗೌಪ್ತವಾಗಿದೆ ಆ ವಿಚಾರ ತುಂಬಾ ಈ ಒಂದು ಮಂತಲ್ಲಿ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್, ಕ್ಲಾರಿಟೀಸ್ ಕೂಡ ಸಿಗ್ತಿದೆ. ಇಷ್ಟು ದಿವಸ ನಿಮ್ಮ ಒಂದು ವಂಶ ಆಗಿರ್ಬೋದು, ಕುಟುಂಬದಲ್ಲಿ ಏನು ಒಂದು ಸತ್ಯ ನಿಮಗೆ ತಿಳಿಬೇಕಾಗಿತ್ತು, ಅದು ಒಂದು ದೈವ ವಿಚಾರವಾಗಿ ಆಗಿರಬಹುದು, ನಿಮ್ಮ ಕೆಲಸಗಳಿಗೆ ಯಾಕೆ ಅಡೆತಡೆ ಆಗ್ತಿದೆ ಅನ್ನೋದು ವಿಚಾರವಾಗಿ ಆಗಿರಬಹುದು, ನಿಮ್ಮ ಮನೆಯ ವಾತಾವರಣ ಯಾಕೆ ಈ ರೀತಿ ಆಗ್ತಿದೆ ಅನ್ನೋ ವಿಚಾರವಾಗಿ ಆಗಿರಬಹುದು. ಅದನ್ನ ನೀವು ತಿಳ್ಕೊಳ್ತಿದ್ದೀರಾ. ಅಂಡ್ ಅದನ್ನ ನಿಮ್ಗೆ ಯೂನಿವರ್ಸ್ ನಿಮ್ಗೆ ದಾರಿ ಮಾಡ್ಕೊಡ್ತಿದ್ದಾರೆ. ಅಂಡ್
ನೀವು ನಂಬಿರೋ ದೈವ ಶಕ್ತಿ ನಿಮಗೆ ಒಂದು ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ, ನಿಮ್ಮ ಲೈಫಲ್ಲಿ ಬೆಳಕನ್ನ ತೋರಿಸ್ಕೊಡ್ತಿದ್ದಾರೆ. ಎಸ್, ಒಂದ್ ರೀತಿ ನೀವು ಏನೇ ಒಂದು ನಿಮ್ಗೆ ದಾರಿ ಸಿಕ್ಲಿ ಅಥವಾ ಯಾರೇ ನಿಮ್ಗೆ ಒಂದು ಮಾತನ್ನ ಹೇಳಿ ಅದನ್ನ ನೀವು ಫಾಸ್ಟ್ ಆಗಿ ಮನ್ಸಿಗೆ ತಗೊಳ್ತಿಲ್ಲ, ಹಾಗೆ ಅದನ್ನ ನೀವು ಒಂದ್ ರೀತಿ ಡೌಟ್ ಪಡ್ತಿದ್ದೀರಾ. ಪೈಲ್ ನಂಬರ್ 1, ಆ ಒಂದು ವಿಚಾರದ ಮಾತುಗಳನ್ನ ಸ್ವಲ್ಪ ನೀವು ನೆಗ್ಲೆಕ್ಟ್ ಮಾಡ್ತಿರಬಹುದು, ಆ ವ್ಯಕ್ತಿ ಮೇಲೆ ಸ್ವಲ್ಪ ಡೌಟ್ ಪಡ್ತಿರಬಹುದು. ಈ ವ್ಯಕ್ತಿ ಯಾಕೆ ಸಡನ್ ಆಗಿ ನನ್ನ ಲೈಫಿಗೆ ಬಂದಿದ್ದಾರೆ ಅನ್ನೋ ಒಂದು ಡೌಟ್ ಇರಬಹುದು. ಹಾಗೂ ಏನೋ ಒಂದು ರೀತಿ ಗೊಂದಲತೆ ಇದೆ ನಿಮ್ಮ ಮೈಂಡ್ ಅಲ್ಲಿ. ಆ ಒಂದು ಗೊಂದಲತೆ ಹಾಗೂ ಆ ಒಂದು ಏನು ಸ್ಟ್ರೆಸ್ ಇದೆ ಅದನ್ನ ನೀವು ಕ್ಲೆನ್ಸ್ ಮಾಡಿ ಈ ಒಂದು ಮಂತಲ್ಲಿ. ಯಾರು ನಿಮ್ಗೆ ಒಳ್ಳೆದನ್ನ ಬಯಸ್ತಿದ್ದಾರೆ ಅವ್ರ ಬಗ್ಗೆ ಗಮನ ಕೊಡಿ. ಯಾರು ನಿಮ್ಗೆ ಕೆಟ್ಟದನ್ನ ಬಯಸ್ತಿದ್ದಾರೆ ಅವ್ರ ಮಾತನ್ನ ನೀವು ಹೆಚ್ಚು ಬೇಗ ಆಲಿಸ್ತಿದ್ದೀರಾ. ಎಸ್, ಅವರ ಧ್ವನಿ ನಿಮ್ಗೆ ತುಂಬಾ ಕೇಳಬೇಕು ಅನಿಸ್ತದೆ. ಆ ವ್ಯಕ್ತಿ ಧ್ವನಿ ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಅವ್ರು ನಿಮ್ಗೆ ಏನೋ ಒಂದು ವಿಚಾರನ ಹೇಳ್ತಿರಬಹುದು. ಆ ಮಾತುಗಳನ್ನ ನೀವು ಕೇಳಿ ಒಂದ್ ರೀತಿ ಅವ್ರ ಮಾತನ್ನ ಕೇಳಿ ತುಂಬಾ ನೀವು ಗಮನ ಕೊಡ್ತಿದ್ದೀರಾ. ಬಟ್ ಅವರು ನಿಮ್ಮನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ಲಿಕ್ಕಾಗ್ಲಿ ಅಥವಾ ನಿಮ್ಮನ್ನ ಒಂದು ಕಷ್ಟದಿಂದ ನಿವಾರಣೆ ಮಾಡಿಕ್ಕಾಗ್ಲಿ ಆ ವ್ಯಕ್ತಿಗಳು ನಿಮ್ಗೆ ಒಳ್ಳೆದನ್ನ ಬಯಸ್ತೇ ಇಲ್ಲ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಮನಸ್ಸಿಗೆ ಯಾರು ನಿಮಗೆ ಸರಿ ಅನಿಸ್ತಿದೆ, ಯಾರ ಮಾತುಗಳನ್ನ ನೀವು ತಗೊಳ್ಬೇಕು ಅನ್ನಿಸ್ತದೆ ಅದ್ರ ಬಗ್ಗೆ ಗಮನ ಕೊಡಿ. ಎಸ್, ಅಂಡ್ ವಿಶೇಷವಾದ ಸ್ಥಳಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ, ದೇವಿ ಸನ್ನಿಧಾನಕ್ಕೆ ಕೂಡ ಹೋಗ್ತಿದ್ದೀರಾ, ಅಲ್ಲಿ ನೀವು ಪ್ರಶ್ನೆಯನ್ನು ಕೂಡ ಕೇಳ್ತಿರಬಹುದು. ಇಲ್ಲಿ ಚೌಡೇಶ್ವರಿಯ ಎನರ್ಜೀಸ್ ಕೂಡ ಇಲ್ಲಿ ಸಿಗ್ತಿದೆ. ಅಮ್ಮನ ಹೆಚ್ಚು ನೀವು ನಂಬಿರಬಹುದು, ಅಮ್ಮನ ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಎಸ್, ಬಂಡಿ ಕಾಳಿಕೇಶ್ವರಿ ಅಮ್ಮನ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಈ ಒಂದು ಮಂತಲ್ಲಿದೆ. ನೀವು ಇಂದಿಗೂ ವಿಸಿಟ್ ಮಾಡಿಲ್ದೇ ಇರುವಂತಹ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಿದ್ದೀರಾ. ಅಂಡ್ ನಿಮ್ಮ ಫ್ರೆಂಡ್ ಸರೌಂಡಿಂಗ್ ನಿಮ್ಗೆ ಒಂದು ಏನು ಮೆಸೇಜಸ್ ಆಗಿರಬಹುದು, ಅವರಿಂದ ನಿಮ್ಗೆ ಉಡುಗೊರೆ ಆಗಿ ನಿಮ್ಗೆ ಏನೋ ಒಂದು ಗಿಫ್ಟ್ ಕೂಡ ಸಿಗ್ತಿದೆ. ಅದು ನಿಮ್ಮ ಮನಸ್ಸಿಗೆ ನಿಮ್ಮ ಬದುಕಿಗೆ ತುಂಬಾನೇ ಸಂತೋಷ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ಏನ್ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಕಷ್ಟನ ನೋಡ್ಕೊಂಡು ಬಂದಿದ್ದೀರಾ, ಆ ಸ್ಟ್ರಕ್ ಏನಾಗ್ತಿದೆ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ, ಆ ಒಂದು ಸ್ಟ್ರಕ್ ಇಂದ ಒಂದು ರೀತಿ ಬಿಡುಗಡೆ ಆಗ್ತಿದೆ. ನಿಮ್ಮ ಒಂದು ಕೆಲಸಕ್ಕಾಗಿರಬಹುದು, ನಿಮ್ಮ ದಾಂಪತ್ಯ ಜೀವನಕ್ಕಾಗಿರಬಹುದು, ನಿಮ್ಮ ಮಕ್ಕಳ ಜೀವನದಲ್ಲಾಗಿರ್ಬಹುದು, ಏನೋ ಒಂದು ಸ್ಟ್ರಗಲ್ನ ನೀವು ಇಷ್ಟು ದಿನದಿಂದ ನೋಡ್ತಿದ್ದೀರಾ. ಈ ಒಂದು ಜೂನ್ ಮಂತಲ್ಲಿ ಈ ಅಮಾವಾಸ್ಯೆ ಆದ್ಮೇಲೆ ಇನ್ನಷ್ಟು ಆ ಒಂದು ಸ್ಟ್ರಕ್, ಹುಣ್ಣಿಮೆ ಅಮಾವಾಸ್ಯೆ ಆದ್ಮೇಲೆ ಇನ್ನಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ನಿಮ್ಮ ಹೆಸರಲ್ಲಿ ಶಿವನ ಆಲಯದಲ್ಲಿ ಅರ್ಚನೆನ ಮಾಡಿಸಿ, ಹಾಗೂ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಏನಾದ್ರೂ ಸಮಸ್ಯೆಗಳಾಗಿದೆ, ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆಗಳಾಗಿದೆ, ಅದನ್ನ ನೀವು ಏನು ತುಂಬಾನೇ ಭಯ ಪಡ್ತಿದ್ದೀರಾ, ಅದರಿಂದ ಕೂಡ ನಿಮ್ಗೆ ರಿಲೀಸ್ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ನಿಮ್ಮ ಮೂಲ ಜಾತಕನ ತೋರಿಸಿ. ಅಂಡ್ ನಾ ಆಗ್ಲೇ ಹೇಳ್ದಾಗೆ ಯಾರ ಮಾತನ್ನ ನೀವು ಕೇಳಬೇಕು, ಅವ್ರ ಮಾತನ್ನ ನೀವು ಕೇಳ್ತಿಲ್ಲ, ಅದನ್ನ ನೀವು ದೂರ ಮಾಡ್ತಿದ್ದೀರಾ. ಯಾರ ಮಾತನ್ನ ನೀವು ಕೇಳಬಾರ್ದು ಅಂತ ಅನ್ಕೊಂಡಿದ್ದೀರಾ, ಆ ವ್ಯಕ್ತಿ ನಿಮ್ಗೆ ಏನೋ ಇನ್ನಷ್ಟು ಮೆಸೇಜಸ್ನ ಹೇಳಲಿಕ್ಕೆ ಬರ್ತಿದ್ದಾರೆ, ಅವ್ರನ್ನ ನೀವು ಕೂಡ ತಡೀತಿದ್ದೀರಾ. ಜೊತೆಗೆ ನಿಮ್ಮ ಲೈಫಿಗೆ ಗುರು ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಒಂದು ಜೂನ್ ಮಂತಲ್ಲಿ ಸಿಗ್ತಿದೆ. ರಾಘವೇಂದ್ರ ಸ್ವಾಮಿಯ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ. ನಿಮ್ಮ ಲೈಫಿಗೆ ಯಾವ ಪಾರ್ಟ್ನರ್ ನಿಮ್ಮ ಲೈಫಿಗೆ ಮ್ಯಾರೇಜ್ ಪ್ರಪೋಸಲ್ ಬರಬಾರ್ದು ಅಂತ ಯಾರು ತಡೆ ಹಾಕಿದ್ದಾರೆ, ಹಾಗೂ ನಿಮ್ಮನ್ನ ತುಂಬಾ ಹೈಡ್ ಆಗಿ ಯಾರೋ ಇಷ್ಟಪಡ್ತಿದ್ದಾರೆ, ಆ ವ್ಯಕ್ತಿ ನಿಮ್ಮನ್ನ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಸಡನ್ ಆಗಿ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಿದ್ದಾರೆ, ಆ ವ್ಯಕ್ತಿ ನಿಮ್ಮನ್ನ ಮಾತಾಡಿಸ್ತಿದ್ದಾರೆ, ಆ ವ್ಯಕ್ತಿಯಿಂದ ನಿಮ್ಗೆ ಮನಸ್ಸಿಗೆ ತುಂಬಾನೇ ನಿಮಗೆ ಕೋಪ ಆಗಿರಬಹುದು, ಆ ವ್ಯಕ್ತಿ ಮೇಲೆ ನಿಮ್ಗೆ ದ್ವೇಷ ಇರಬಹುದು. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಸಡನ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಅದೊಂದು ರೀತಿ ನಿಮ್ಗೆ ಶಾಕ್ ಅನಿಸ್ತಿದೆ ಈ ಒಂದು ವೀಕಲ್ಲಿ. ಅಂಡ್ ಅವರಿಂದ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ಪೈಲ್ ನಂಬರ್ 1. ಯಾರು ನಿಮ್ಮ ಒಂದು ಮ್ಯಾರೇಜ್ಗಾಗಿರಬಹುದು, ನಿಮ್ಮ ದಾಂಪತ್ಯ ಜೀವನಕ್ಕೆ ಸಮಸ್ಯೆನ ಮಾಡಿದ್ದಾರೆ, ಆ ಒಂದು ಸಮಸ್ಯೆಯಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ಹಾಗೂ ನೀವೇನು ಓಪನ್ ಅಪ್ ಆಗಿ ಮಾತಾಡಬೇಕು ಅನ್ಕೊಂತಿದ್ದೀರಾ, ಯಾರ ಜೊತೆ ಕಾನ್ವರ್ಸೇಷನ್ ಮಾಡ್ತಿದ್ದೀರಾ, ಯಾರ ಜೊತೆಗೆ ನೀವು ಹೆಚ್ಚಾಗಿ ನಿಮ್ಮ ಒಂದು ಮನಸ್ಸಿನ ಮಾತನ್ನ ಶೇರ್ ಮಾಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಗೆ ಈ ಒಂದು ಮಂತಲ್ಲಿ ನಿಮ್ಗೆ ಇನ್ನಷ್ಟು ಒಳ್ಳೆ ದಾರಿನ ತೋರಿಸ್ತಿದ್ದಾರೆ. ಹಾಗೂ ಆ ವ್ಯಕ್ತಿಯ ಒಂದು ಏನು ಸಮಸ್ಯೆ ಇದೆ ಅದನ್ನು ಕೂಡ ನೀವು ಅವರಿಂದ ದೂರ ಮಾಡ್ತಿದ್ದೀರಾ, ಅವ್ರನ್ನ ಹೆಲ್ಪ್ ಮಾಡ್ತಿದ್ದೀರಾ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಅಂಡ್
ನೀವು ಹೆಚ್ಚಾಗಿ ಈ ಒಂದು ಮಂತಲ್ಲಿ ಹೆಚ್ಚು ಗ್ಲೋನೆಸ್ ಕಾಣಿಸ್ತದೆ. ನಿಮ್ಮ ಫೇಸಲ್ಲೂ ಗ್ಲೋನೆಸ್ ಕಾಣಿಸ್ತದೆ, ಮನಸ್ಸಲ್ಲೂ ತುಂಬಾನೇ ಮೃದು ಹಾಗೂ ನಿಮ್ಮ ಒಂದು ಒಳ್ಳೆತನಕ್ಕೆ ಈ ಒಂದು ಮಂತಲ್ಲಿ ಭಗವಂತ ನಿಮ್ಮನ್ನ ಹೆಚ್ಚಾಗಿ ಕೈ ಹಿಡಿದು ಕಾಪಾಡ್ತಿದ್ದಾರೆ. ನೀವು ಯಾವ್ದು ಕೆಟ್ಟ ದಾರಿ ನಡಿಬೇಕು ಅಂತ ನಿಮ್ಮ ಶತ್ರುಗಳು ದಾರಿ ತೋರಿಸಿದ್ದಾರೆ, ಆ ದಾರಿನ ನಿಮಗೆ ದೇವರು ತಪ್ಪಿಸ್ತಿದ್ದಾರೆ. ಅದು ನಿಮಗೆ ಇನ್ನಷ್ಟು ಸಂತೋಷ ಆಗ್ತಿದೆ. ಆ ವಿಚಾರನ ನೀವು ತುಂಬಾ ಸೂಕ್ಷ್ಮವಾಗಿ ಗಮನ ಕೊಡ್ಬೇಕಾಗಿದೆ. ಪಾಯಿಂಟ್ ನಂಬರ್ 1. ಎಸ್, ನೀವು ಎಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಬಹುದು ಅಥವಾ ಚರ್ಚ್ಗಾಗಿರ್ಬಹುದು, ಸಮಥಿಂಗ್ ನೀವು ನಂಬಿರೋ ದೈವ ಶಕ್ತಿ ದೇವಸ್ಥಾನಕ್ಕೆ ನೀವೆಲ್ಲ ಹೋಗ್ತಿದ್ದೀರಾ, ಆ ಒಂದು ಸ್ಥಳದಲ್ಲಿ ಕೂತು ಒಂದು 10 minutes ಮೆಡಿಟೇಷನ್ ಮಾಡಿ. ನಿಮಗೆ ಅಲ್ಲಿ ಸಿಗುವಂತಹ ಒಂದು ಚೇಂಜಸ್ ಹಾಗೂ ನಿಮಗೆ ಸಿಗ್ತಾ ಇರೋ ಮಾಹಿತಿನ ನೀವು ಗಮನ ಕೊಡಬೇಕಿದೆ. ಅಂಡ್ ಗಮನ ಕೊಟ್ಟಷ್ಟು ನಿಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಹಾಗೂ ನಿಮ್ಮ ಒಂದು ಏನು ಕೆಲಸಕ್ಕೆ ಏನು ತೊಂದರೆ ಆಗ್ತಿದೆ, ನಿಮ್ಗೆ ಯಾಕೆ ಒಂದು ಸಮಸ್ಯೆಗಳಾಗ್ತಿದೆ ಅನ್ನೋದಕ್ಕೆ ದಾರಿ ನಿಮ್ಗೆ ಸಿಗ್ತದೆ. ಎಸ್, ಪಾಯಿಂಟ್ ನಂಬರ್ 1. ನಿಮ್ಮ ಒಂದು ಕೆಲಸದಲ್ಲಿ ಯಾರು ಸಮಸ್ಯೆನ ಮಾಡ್ತಿದ್ದಾರೆ ಹಾಗೂ ನಿಮ್ಮ ಕೆಲಸಕ್ಕೆ ನೀವು ಮಾಡ್ತಿರೋ ಕೆಲಸಕ್ಕೆ ಹೆಚ್ಚಿನ ಒಂದು ನಿಮ್ಗೆ ಗೌರವ ಸಿಗ್ತಿಲ್ಲ ಹಾಗೂ ನಿಮ್ಗೆ ಪ್ರೀತಿ ಸಿಗ್ತಿಲ್ಲ ಹಾಗೂ ನಿಮ್ಗೆ ಪ್ರಮೋಷನ್ ಸಿಗ್ತಿಲ್ಲ, ತುಂಬಾ ವರ್ಕ್ ಔಟ್ ಮಾಡ್ತಿದ್ದೀರಾ, ಬಟ್ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಗೆ ಹೆಚ್ಚಿನ ಪ್ರಗತಿ ನಿಮ್ಗೆ ಸಿಕ್ಕಿಲ್ಲ, ಹೆಚ್ಚು ನನ್ನನ್ನು ಗುರುತಿಡಿತಿಲ್ಲ ಅಂತ ನೀವೇನು ಅನ್ಕೊಂಡಿದ್ದೀರಾ. ಈ ಒಂದು ಮಂತಲ್ಲಿ ನಿಮಗೆ ಯಾರು ದ್ವೇಷ ಮಾಡ್ತಿದ್ರು ನಿಮ್ಮ ಕೆಲಸದ ಸರೌಂಡಿಂಗ್ ಅಲ್ಲಿ, ಆ ವ್ಯಕ್ತಿಗಳು ನಿಮ್ಮನ್ನ ಸಡನ್ ಆಗಿ ನಿಮ್ ಜೊತೆ ಮಿಂಗಲ್ ಆಗ್ತಿದ್ದಾರೆ. ಆ ವ್ಯಕ್ತಿಯಿಂದ ನಿಮ್ಮ ಲೈಫ್ಗೆ, ಆ ವ್ಯಕ್ತಿ ಲೈಫಿಗೂ ನಿಮ್ಮಿಂದ ಒಳ್ಳೇದಾಗ್ತಿದೆ. ಅಂಡ್ ನಿಮ್ಮಿಂದ ಆ ವ್ಯಕ್ತಿಗೂ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನ ತಿಳ್ಕೊಳ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಎಸ್, ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ನೀವು ಇಷ್ಟಪಟ್ಟಿರೋ, ನಿಮ್ಮ ಮನಸಾರೆ ಇಷ್ಟಪಟ್ಟಿರೋ ಹಾಗೂ ನಿಮ್ಮ ಕುಟುಂಬ ನಿಮ್ಮನ್ನ ಏನು ನಿಮ್ಮ ಪ್ರೀತಿನ ಒಪ್ಪಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಈ ಒಂದು ಮಂತಲ್ಲಿ ನಿಮ್ಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ನಿಮ್ಮ ಪ್ರೀತಿನ ನಿಮ್ಮ ಕುಟುಂಬದ ಸದಸ್ಯರು ಒಪ್ಕೋತಿದ್ದಾರೆ. ಹೆಚ್ಚಾಗಿ ನಿಮ್ಮ ಸಿಸ್ಟರ್ ಇಂದ ನಿಮ್ಗೆ ಹೆಚ್ಚಿನ ಒಂದು ಸ್ಟ್ರೆಂತ್ ಕೂಡ ಸಿಗ್ತಿದೆ, ಅವರಿಂದ ನಿಮ್ಗೆ ಹೆಲ್ಪಿಂಗ್ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಹೆಚ್ಚು ಜಂಕ್ ಫುಡ್ಸ್ ನ ಈ ಒಂದು ಮಂತಲ್ಲಿ ನೀವು ಸೇವನೆ ಮಾಡ್ತಿದ್ದೀರಾ, ಅದನ್ನ ಅವಾಯ್ಡ್ ಮಾಡಿ. ಅದರಿಂದ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಸ್ಟಮಕ್ಗೆ ಸ್ವಲ್ಪ ಸಮಸ್ಯೆ ಆಗಬಹುದು. ಆರೋಗ್ಯದ ವಿಚಾರವಾಗಿ ಗಮನ ಕೊಡಿ. ಎಸ್, ನೀವು ಮಾಡ್ತಿರೋ ಕೆಲಸದಲ್ಲಿ ಹಾಗೂ ನೀವೇನು ಡಿಸಿಷನ್ಸ್ ತಗೋತಿದ್ದೀರಾ ನಿಮ್ಮ ಕೆಲಸದಲ್ಲಿ, ಚೇಂಜಸ್ ಮಾಡ್ಕೋಬೇಕು, ಪ್ರಮೋಷನ್ ಸಿಗಬೇಕು ಅಂತ, ಖಂಡಿತ ಈ ಒಂದು ಮಂತಲ್ಲಿ ನಿಮಗೆ ಹೆಚ್ಚಿನ ಒಂದು ಈ ಒಂದು ನೀವು ಅನ್ಕೊಂಡಿರೋ ಥಿಂಕಿಂಗ್ ಏನ್ ಮಾಡಿದಿರಾ ಅದ್ರಲ್ಲಿ ಗುಡ್ ನ್ಯೂಸ್ ನೀವು ಕೇಳ್ತಿದ್ದೀರಾ. ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ತುಂಬಾ ಓಲ್ಡ್ ಏಜ್ ಇದ್ದಾರೆ, ಆ ವ್ಯಕ್ತಿಯಿಂದ ನಿಮ್ಮ ಲೈಫ್ಗೆ ಒಂದು ಇಂಪಾರ್ಟೆಂಟ್ ಮೆಸೇಜಸ್ ನಿಮಗೆ ಪಾಸ್ ಆಗ್ತಿದೆ. ಆ ಮೆಸೇಜಸ್ ನೀವು ತಿಳ್ಕೊತೀವಿ. ನಿಮ್ಮ ಗ್ರ್ಯಾಂಡ್ ಫಾದರ್ ಆಗಿರ್ಬೋದು, ಗ್ರ್ಯಾಂಡ್ ಮದರ್ ಆಗಿರ್ಬೋದು, ಚಿಕ್ಕಪ್ಪ ಆಗಿರ್ಬೋದು, ಚಿಕ್ಕಮ್ಮ ಆಗಿರ್ಬೋದು, ಆ ವ್ಯಕ್ತಿಗಳಿಂದ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗ್ತಿದೆ. ಆ ಇನ್ಫಾರ್ಮೇಶನ್ ನಿಮ್ಗೆ ತುಂಬಾನೇ ಸಂತೋಷನ ತಂದ್ಕೊಡ್ತಿದೆ, ಖುಷಿನ ತಂದ್ಕೊಡ್ತಿದೆ, ಒಂದ್ ರೀತಿ ಮನಸ್ಸಿಗೆ ಸಡನ್ ಆಗಿ ಶಾಕ್ ಅಂತಾನೂ ಅನಿಸ್ತಿದೆ. ಪಾಯಿಲ್ ನಂಬರ್ 1, ಅದು ನಿಮ್ಗೆ ತುಂಬಾನೇ ಗುಡ್ ನ್ಯೂಸ್ ಸಿಗ್ತಿದೆ ಆ ವ್ಯಕ್ತಿಗಳಿಂದ. ಎಸ್, ಇಷ್ಟು ದಿವಸ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಈ ಒಂದು ಮಂತ್ ಅಲ್ಲಿ ನಿಮ್ಗೆ ಸಿಗ್ತಿದೆ. ನಿಮ್ಮ ಫ್ಯಾಮಿಲಿಯಲ್ಲಿ ಏನು ಭಿನ್ನಾಭಿಪ್ರಾಯಗಳಾಗಿದೆ, ಹಸ್ಬೆಂಡ್ ಅಂಡ್ ವೈಫ್ ಏನ್ ಡೈವರ್ಸ್ ವರ್ಗೂ ಹೋಗಿದ್ದೀರಾ, ನಿಮ್ಮ ಮಕ್ಕಳ ಬಗ್ಗೆ ನೀವೇನ್ ಗಮನ ಕೊಡ್ತಿದ್ದೀರಾ, ಈ ಒಂದು ಮಂತ್ ಅಲ್ಲಿ ಖಂಡಿತ ನೀವೇನಾದ್ರೂ ಸೆಕೆಂಡ್ ಮ್ಯಾರೇಜ್ಗೆ ವೇಟ್ ಮಾಡ್ತಿದ್ರೆ ಖಂಡಿತ ಅದ್ರಲ್ಲೂ ನಿಮ್ಗೆ ಗುಡ್ ನ್ಯೂಸ್ ಇದೆ. ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ ಅಂಡ್ ಅದರಿಂದ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಹೆಚ್ಚು ಮೆಲೋಡಿ ಸಾಂಗ್ಸ್ ನೀವು ಕೇಳ್ತಿದ್ದೀರಾ, ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಜೊತೆಗೆ ನಿಮ್ಮ ಕುಟುಂಬದ ರಕ್ಷಣೆ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ. ಎಸ್, ಸಡನ್ ಆಗಿ ನೀವು ತುಂಬಾ ಕೋಪ ಬರ್ತಿದೆ, ಸಡನ್ ಆಗಿ ಅಷ್ಟೇ ಕೂಲ್ ಆಗ್ತಿದ್ದೀರಾ. ಹೆಚ್ಚು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗ್ತಿದ್ದೀರಾ, ಹೊಸ ವಿದ್ಯೆಗಳನ್ನ ಕಲಿತಿದ್ದೀರಾ. ಅದು ಡ್ಯಾನ್ಸಿಂಗ್ ಆಗಿರಬಹುದು, ಸಂಗೀತಕ್ಕೆ ಸಂಬಂಧಪಟ್ಟಾಗಿರ್ಬಹುದು, ಯೋಗ ಆಗಿರಬಹುದು, ಅಂಡ್ ಮೆಡಿಟೇಷನ್ ಕ್ಲಾಸ್ ಕೂಡ ನೀವು ಜಾಯಿನ್ ಆಗಬಹುದು. ಸಮಥಿಂಗ್ ಏನೋ ಒಂದು ಚೇಂಜಸ್ ನೀವು ಮಾಡ್ತಿದ್ದೀರಾ. ಅಂಡ್ ಎಷ್ಟು ದಿವಸ ನೀವು ಏನು ಕೂತಿರೋ ಸ್ಥಳದಲ್ಲಿ ಕೂರದೆ ಹೊಸ ಕೆಲಸಕ್ಕೆ ಹೊಸ ಒಂದು ದಾರಿನ ನೀವು ಹುಡುಕ್ತಿದ್ದೀರಾ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಾಗ ಹೆಚ್ಚಿನ ಒಂದು ಬದಲಾವಣೆಗಳನ್ನ
ನೀವು ಕೇಳ್ತಿದ್ದೀರಾ. ಈ ಒಂದು ಮೆಸೇಜ್ ಕೇಳಾದ್ಮೇಲೆ ನಿಮ್ಮ ಸರೌಂಡಿಂಗ್ ಅಲ್ಲಿ ಶಬ್ದ ಮಾಡಬಹುದು. ಆ ಒಂದು ಮೆಸೇಜ್ ಕೂಡ ನನಗಿಲ್ಲಿ ಸಿಗ್ತಿದೆ. ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ಒಂದು ಶಬ್ದ ನಿಮಗೆ ತುಂಬಾನೇ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿದೆ. ಎಸ್, ನಿಮ್ಮ ಮೇಲೆ ಇರುವಂತಹ ಒಂದು ದೃಷ್ಟಿ, ಆ ಒಂದು ದೃಷ್ಟಿ ಏನಿದೆ ಆ ದೃಷ್ಟಿಯಿಂದ ನಿಮ್ಮನ್ನ ಪಾರ್ವತಿ ಪರಮೇಶ್ವರ ಸ್ವಾಮಿ ತಾಯಿ ತಂದೆ ನಿಮ್ಮನ್ನ ದೂರ ಮಾಡ್ತಿದ್ದಾರೆ. ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಯಾರನ್ನ ನೀವು ತುಂಬಾ ಮಿಸ್ ಮಾಡ್ಕೋತಿದ್ದೀರಾ, ನಿಮ್ಮ ಪೂರ್ವಜರು ನಿಮ್ಮನ್ನ ತುಂಬಾನೇ, ನಾ ಆಗ್ಲೂ ಹೇಳ್ದಾಗೆ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಅಂಡ್ ಸಡನ್ ಆಗಿ ನಿಮ್ಮ ಕಣ್ಮುಂದೆ ಸರ್ಪ ಕೂಡ ಕಾಣಿಸ್ತಿದೆ ಈ ಒಂದು ಮಂತಲ್ಲಿ. ಅದ್ರ ಬಗ್ಗೆ ಭಯ ಪಡಬೇಡಿ ಅಂಡ್ ಅದಕ್ಕೆ ಯಾವುದೇ ರೀತಿ ತೊಂದರೆನ ಮಾಡಬೇಡಿ. ಅದು ನಿಮ್ಗೆ ಯಾವುದೇ ರೀತಿ ತೊಂದರೆನ ಮಾಡೋದಿಲ್ಲ. ಅಂಡ್ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿ ಆಶೀರ್ವಾದನ ಮಾಡ್ತಿದ್ದಾರೆ. ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗೆ, ನಿಮ್ಮ ಒಂದು ದಾಂಪತ್ಯ ಜೀವನಕ್ಕೆ, ಹಾಗೂ ನಿಮ್ಗೇನ್ ಮ್ಯಾರೇಜ್ ಫಿಕ್ಸ್ ಆಗಿಲ್ಲ, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ಈ ಒಂದು ಮಂತಲ್ಲಿ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ನೀವಾಗಿ ಏನು ಎಷ್ಟು ದಿವಸ ಪ್ರಯತ್ನ ಪಟ್ಟಿದ್ದೀರಾ ಆ ಒಂದು ಸೈಡ್ ಇಂದಾನೆ ನಿಮ್ಗೆ ಗುಡ್ ನ್ಯೂಸ್ ಸಿಗ್ತಿದೆ ನಿಮ್ಮ ಒಂದು ಪಾರ್ಟ್ನರ್ ಇಂದಾನೆ. ಹಾಗೂ ನಿಮ್ಮನ್ನ ಯಾರು ತುಂಬಾ ಇಷ್ಟಪಟ್ಟಿದ್ದಾರೆ ಮನ್ಸಾರೆ, ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ನಿಮ್ಗೆ ಪ್ರಪೋಸ್ ಕೂಡ ಮಾಡ್ತಿದ್ದಾರೆ. ಅದರಿಂದ ನಿಮ್ಮ ಮನಸ್ಸಿಗೆ ಇನ್ನಷ್ಟು ಕುತೂಹಲನೂ ಇದೆ, ಹಾಗೂ ಒಂದ್ ರೀತಿ ಮನಸ್ಸಿಗೆ ಭಯನೂ ಇದೆ. ಅದನ್ನ ಹೇಗೆ ತಗೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಿಲ್ಲ. ಪಾಯಿಂಟ್ ನಂಬರ್ 1, ಒಂದ್ ರೀತಿ ಟೋಟಲ್ ಆಗಿ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಎಸ್, ಯಾರು ನಿಮ್ ಜೊತೆ ಹೋರಾಟ ಮಾಡ್ಬೇಕು, ನಿಮ್ಮ ಶತ್ರುಗಳು ನಿಮ್ಗೆ ನೋವು ಮಾಡ್ಬೇಕು, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ತೊಂದರೆನ ಮಾಡ್ಬೇಕು, ಹಾಗೂ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು, ನಿಮ್ಮ ಕೆಲಸದ ಸರೌಂಡಿಂಗ್ ಆಗಿರಬಹುದು, ನಿಮ್ಮ ಮನೆಯ ಸರೌಂಡಿಂಗ್ ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಆಗಿರಬಹುದು, ಹೆಚ್ಚು ನಿಮ್ಗೆ ವೈರತ್ವ ಆಗ್ಬೇಕು ಅನ್ನೋ ಒಂದು ನೆಗೆಟಿವಿಟೀಸ್. ಸಡನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಚೆನ್ನಾಗಿದ್ದೀರಾ, ಸಡನ್ ಆಗಿ ಕೋಪ ಹಾಗೂ ಜಗಳಗಳೇನಾಗಿದೆ ಅದನ್ನ ನೀವು ಸಾರ್ಟ್ ಔಟ್ ಮಾಡ್ಕೋತಿದ್ದೀರಾ ಈ ಒಂದು ಮಂತಲ್ಲಿ. ಪಾಯಿಂಟ್ ನಂಬರ್ 1, ಈ ರೀತಿ ಆಗ್ಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮ ಶತ್ರುದಾಗಿರಬಹುದು. ನಿಮ್ಮ ಸರೌಂಡಿಂಗ್ ನಿಮ್ಗೆಲ್ಲರೂ ಶತ್ರುವಾಗಿ ಕಾಣಬೇಕು ಅಂಡ್ ನಿಮ್ಮ ಲೈಫಲ್ಲಿ ನೀವು ಏಳ್ಗೆನ ಪಡಿಬಾರ್ದು. ನೀವು ಆಸ್ ಇಟ್ ಈಸ್ ಹೇಗಿದ್ದೀರಾ ಅದೇ ರೀತಿಯ ಸ್ಟ್ರಗಲ್ ಪಡಬೇಕು ಅನ್ನೋ ಒಂದು ಉದ್ದೇಶ ನಿಮ್ಮ ಶತ್ರುದಾಗಿದೆ. ಅದನ್ನ ನೀವು ನಂಬಿರೋ ದೈವ ಶಕ್ತಿ ಅಳಿಸಾಕಿ ಒಳ್ಳೆದನ್ನ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ತುಂಬಾನೇ ಮನಸ್ಸಿಗೆ ತುಂಬಾನೇ ಇಷ್ಟವಾಗುವಂತಹ ಸಾಂಗ್ಸ್ ಆಗಿರಬಹುದು, ದೇವರ ನಾಮ ಸ್ಮರಣೆ ಆಗಿರಬಹುದು ಹೆಚ್ಚಾಗಿ ಮಾಡ್ತಿದ್ದೀರಾ. ಹೆಚ್ಚಾಗಿ ಒಂದು ಮಂತ್ರದಲ್ಲಿ ಓಂ ಅನ್ನೋ ಒಂದು ಮಂತ್ರನ ಪಠನೆ ಮಾಡಿ. ಅಂಡ್ ಕೃಷ್ಣನ ಆಶೀರ್ವಾದ, ವಿಷ್ಣು ದೇವರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಈ ಒಂದು ಮಂತಲ್ಲಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ನಿಮ್ಮ ಮನೆ ಮೇಲೆ ಹೆಚ್ಚಾಗಿ ಇದೆ. ಖಂಡಿತ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ನಿಮ್ಮ ಒಂದು ನೋವಿಗೆ ಖಂಡಿತ ಈ ಒಂದು ಮಂತಲ್ಲಿ ಆನ್ಸರ್ ಸಿಗ್ತಿದೆ. ನಿಮ್ಗೆ ಯಾರು ನೋವು ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ಬಹಳಷ್ಟು ಸಮಸ್ಯೆಗಳನ್ನ ನೀವು ಅವ್ರ ಸಮಸ್ಯೆ ಪಡ್ತಿರೋದನ್ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ಈ ಒಂದು ಮಂತಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹೆಚ್ಚು ನೀವು ಸ್ತ್ರೀ ದೇವರನ್ನ ಹೆಚ್ಚು ಪೂಜಿಸ್ತಿದ್ದೀರಾ. ಅಮ್ಮನ ಆಶೀರ್ವಾದ, ಅಮ್ಮನ ದೃಷ್ಟಿ ನಿಮ್ಮ ಮೇಲಿದೆ, ಹಾಗೂ ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹಾಗೂ ನಿಮ್ಮ ಹತ್ರ ಇರೋ ವಸ್ತುಗಳ ಬಗ್ಗೆ ಗಮನ ಕೊಡಿ. ಆ ವಸ್ತು ನೀವು ಯಾರಿಗೆ ಕೊಡ್ತಿದ್ದೀರಾ ಅದು ವಾಪಸ್ ನಿಮ್ಮ ಕೈಗೆ ಸೇರೋದು ಸ್ವಲ್ಪ ತಡ ಆಗಬಹುದು ಅಥವಾ ಸೇರ್ದೇನೆ ಇರಬಹುದು. ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಕೊಡಿ. ಅಂಡ್ ನಿಮ್ಮ ವೆಹಿಕಲ್ ಎಕ್ಸ್ಚೇಂಜಸ್ ಕೂಡ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಮನೇನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಹಾಗೂ ಏನೋ ಒಂದು ನಿಮ್ಮ ಲೈಫಲ್ಲಿ ಹೊಸದು ಚೇಂಜಸ್ ಬರ್ತಿದೆ, ಅದನ್ನು ನೀವು ಸ್ವಾಗತ ಮಾಡ್ತಿದ್ದೀರಾ. ಅದರಲ್ಲೂ ತುಂಬಾನೇ ಡೌಟ್ಸ್ ಇದೆ ನಿಮಗೆ. ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗ್ತಿದೆ ಅಥವಾ ಏನಾದರೂ ನಿಮ್ಗೆ ಯಾರು ಮೆಸೇಜ್ ಹೇಳಿದ್ರು ಅದನ್ನ ನೀವು ಒಂದು ರೀತಿ ಪ್ಯಾನಿಕ್ ಆಗಿ ತಗೋತಿದ್ದೀರಾ, ಆತಂಕ ಆಗ್ತಿದೆ ನಿಮಗೆ.
ಖಂಡಿತ ಏನ್ ನೀವು ಗಾಬರಿ ಪಡ್ತಿದ್ದೀರಾ, ಆತಂಕ ಆಗ್ತಿದೆ, ಅದರಿಂದ ಈಚೆ ಬನ್ನಿ, ಮೆಡಿಟೇಷನ್ ಮಾಡಿ, ಚಕ್ರ ಮೆಡಿಟೇಷನ್ ಮಾಡಿ. ಹಾಗೂ ನಿಮ್ಮ ಲೈಫಿಗೆ ಹೊಸ ಗುರುಗಳ ಆಗಮನ ಆಗ್ತಿದೆ. ಆ ಗುರುಗಳ ಒಂದು ಮಾರ್ಗದರ್ಶನ, ಗುರುಗಳು ಹೇಳುವಂತಹ ಮಾತುಗಳು, ನುಡಿಗಳು ನಿಮ್ಮ ಮನಸ್ಸಿಗೆ, ನಿಮಗೆ, ನಿಮ್ಮ ಕುಟುಂಬಕ್ಕೆ ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪಾಯ್ ನಂಬರ್ 1. ಎಸ್, ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಏನ್ ನೀವು ಹೊಸ ಕೆಲಸನ ಮಾಡ್ತಿದ್ದೀರಾ, ಸ್ವಂತ ಉದ್ಯೋಗನ ಮಾಡ್ತಿದ್ದೀರಾ, ಅಂಡ್ ಇಲ್ಲಿ ಯಾರು ಸ್ವಂತ ಉದ್ಯೋಗನ ಒಂದು ಒಳ್ಳೆ ಶಾಪ್ನ ಇಡಬೇಕು ಅಂತ ಅನ್ಕೊಂಡಿದ್ದೀರಾ, ಖಂಡಿತ ಪ್ರಾವಿಷನ್ ಸ್ಟೋರ್ ಏನ್ ಇಡಬೇಕು ಅನ್ಕೊಂಡಿದ್ದೀರಾ, ಅಥವಾ ಜ್ಯುವೆಲ್ರಿ ಶಾಪ್ ಆಗಿರಬಹುದು, ಕ್ಲಾತ್ಸ್ ಶಾಪ್ ಆಗಿರಬಹುದು, ಏನ್ ಹೊಸದಾಗಿ ಶುರು ಮಾಡಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ, ಅವರ ಪಾದನ ಮುಟ್ಟಿ ನಮಸ್ಕರಿಸಿ ಮುಂದೆ ಹೋಗಿ. ಖಂಡಿತ ಆ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ನಿಮ್ಗೆ ಸಿಗ್ತದೆ. ಅಷ್ಟು ಸಂತೋಷ ನಿಮ್ಗೆ ಆಗ್ತಿದೆ. ನಿಮ್ಮ ಕೆಲಸದಲ್ಲಿ ಇನ್ನಷ್ಟು ಬದಲಾವಣೆನ, ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಅಂಡ್ ಟೋಟಲಿ ನಿಮ್ಮ ಮನೇನು ಕೂಡ ಕ್ಲೆನ್ಸಸ್ನ ನೀವು ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ. ಸಮ್ ನೆಗೆಟಿವಿಟೀಸ್ ನಿಮ್ಗೆ ಯಾರು ಪರಿಚಯ ಇದೆ, ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಸಡನ್ ಆಗಿ ಆಗಮನಿಸಿ ಸ್ವಲ್ಪ ನಿಮ್ಮ ಮನೆಗೆ ಒಂದು ಕ್ಲೆನ್ಸಿಂಗ್ ನ ನೀವು ಮಾಡ್ಕೋಬೇಕಿದೆ. ಆ ವ್ಯಕ್ತಿಗಳ ದೃಷ್ಟಿ ಹಾಗೂ ಆ ವ್ಯಕ್ತಿಗಳ ಒಂದು ಪಾದ ಸ್ಪರ್ಶ ನಿಮ್ಮ ಮನೆಗೆ ಆಗಿರೋದು ಒಂದು ರೀತಿ ನೆಗೆಟಿವಿಟಿನ ತಂದ್ಕೊಡ್ತಿರಬಹುದು ಈ ಒಂದು ಮಂತಲ್ಲಿ. ಅಂಡ್ ಅದ್ರ ಬಗ್ಗೆ ನೀವು ತುಂಬಾನೇ, ಈ ವ್ಯಕ್ತಿ ಬಂದು ಹೋದ್ಮೇಲಿಂದ ಇನ್ನಷ್ಟು ಸಮಸ್ಯೆಗಳಾಗ್ತಿದೆ ಅಂತ ನಿಮ್ಗೆ ಏನ್ ಅನ್ನಿಸ್ತದೆ ಅದನ್ನ ನೀವು ಕ್ಲೆನ್ಸಸ್ ಮಾಡ್ತಿದ್ದೀರಾ, ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಈ ಒಂದು ಮಂತಲ್ಲಿ ಫೈಲ್ ನಂಬರ್ 1ಗೆ ಹೆಚ್ಚಿನ ಸಕ್ಸಸ್ ಇದೆ, ಹೆಚ್ಚಿನ ಪ್ರೊಟೆಕ್ಷನ್ ಇದೆ, ದೈವದ ಆಶೀರ್ವಾದ ಹೆಚ್ಚಾಗಿ ಇದೆ. ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಈಡೇರ್ತಿದೆ. ಖಂಡಿತ ಒಳ್ಳೆ ಕೆಲಸನ ನೀವು ಕೈಗೆತ್ಕೋತಿದ್ದೀರಾ, ಒಳ್ಳೆ ಕೆಲಸನ ನೀವು ಮಾಡ್ತಿದ್ದೀರಾ. ಎಸ್, ನಿಮ್ಮ ಸುತ್ತ ಇರೋ ಜನಗಳನ್ನ ನೀವು ನಗಿಸ್ತಿದ್ದೀರಾ. ನಿಮ್ಮ ಜೀವನದಲ್ಲಿ ಹೆಚ್ಚಿನ ನಗುನ ಭಗವಂತ ನಿಮ್ಗೆ ತಂದ್ಕೊಡ್ತಿದ್ದಾರೆ. ಫೈಲ್ ನಂಬರ್ 1, ಯಾವ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ನಾಳೆ ಮಾಡ್ಲಾ, ಇವತ್ತು ಮಾಡ್ಲಾ, ಮುಂದೆ ಮಾಡ್ಲಾ ಅನ್ನೋದನ್ನ ಬಿಟ್ಟು ಮಾಡ್ಬೇಕು ಅನ್ಸೋದಿನ ಮಾಡ್ಬಿಡಿ. ಆ ಒಂದು ಕೆಲಸದ ಬಗ್ಗೆ ಆಕ್ಷನ್ ತಗೊಳ್ಳಿ. ಅಂಡ್ ಯಾವುದು ಬೇಡ ಅದನ್ನ ಫಾರ್ಗಿವ್ನೆಸ್ ಮಾಡಿ. ಅಂಡ್ ನೀವು ಹಾಗೂ ನಿಮ್ಮ ದೇವರನ್ನ ಹೆಚ್ಚು ನೀವು ಸ್ಮರಣೆ, ನೀವು ಹಾಗೂ ಮತ್ತು ನಿಮ್ಮ ದೇವರ ಜೊತೆ ಏನ್ ನೀವು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ ಹಾಗೂ ಏನ್ ನೀವು ಕೇಳ್ಕೊಂಡಿದ್ದೀರಾ ಅದನ್ನ ಭಗವಂತ ಈ ಒಂದು ಮಂತಲ್ಲಿ ಈಡೇರಿಸ್ಕೊಡ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಒಂದು ರೀಡಿಂಗ್ ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಂಡ್ ಒನ್ ಮೋರ್ ಥಿಂಗ್, ಅಂಡ್ ಇಲ್ಲಿ ತುಂಬಾ ಜನ ಪರ್ಸನಲ್ ರೀಡಿಂಗ್ ನ ಕೇಳ್ತಿದ್ದೀರಾ. ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಇದಕ್ಕೆ ಆನ್ಸರ್ ಮಾಡ್ತೀನಿ. ಸದ್ಯದ ಒಂದು ಸ್ವಲ್ಪ ನಾನು ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಪರ್ಸನಲ್ ರೀಡಿಂಗ್ ನ ತಗೊಳಕ್ ಆಗ್ತಿಲ್ಲ. ಎಸ್, ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಅಂಡ್ ಬೈ. ನಮಸ್ತೆ. ಫೈಲ್ ನಂಬರ್ 2 ಯಾರು ಈ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದೀರಾ, ಜೂನ್ ಮಂತಲ್ಲಿ ಏನೆಲ್ಲ ಚೇಂಜಸ್ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ನಿಮ್ಗೆ ಸಿಗ್ತಿದೆ ಫಾರ್ ಫೈಲ್ ನಂಬರ್ 2 ನೋಡೋಣ. ಎಸ್, ಫೈಲ್ ನಂಬರ್ 2 ಈ ಒಂದು ಮಂತಲ್ಲಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಈ ಬ್ಯಾಕ್ ಓವರ್ ವೀಕ್ಸ್ ಮಂತಲ್ಲಿ ನಿಮ್ಗೆ ಏನು ಸ್ಟ್ರಕ್ ಆಗಿದೆ, ಫೈನಾನ್ಷಿಯಲಿ ಆಗಿರಬಹುದು, ನಿಮ್ಮ ಒಂದು ಕೆಲಸಗಳು ಏನು ಸ್ಟ್ರಕ್ ಆಗಿದೆ, ಆ ಕೆಲಸಗಳು ಈ ಒಂದು ಮಂತಲ್ಲಿ ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಜೊತೆಗೆ ಈ ಒಂದು ಮಂತಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ನೀವೇನಾದ್ರೂ ಆಂಜನೇಯ ಸ್ವಾಮಿಗೆ ಏನಾದ್ರು ಪ್ರಾರ್ಥನೆ, ಅರ್ಕೆನ ಏನಾದ್ರು ಮಾಡಿದ್ರೆ ಅದನ್ನು ಕೂಡ ನೀವು ಈ ಒಂದು ಮಂತಲ್ಲಿ ಅರ್ಪಣೆ ಮಾಡ್ತಿದ್ದೀರಾ ಆಂಜನೇಯ ಸ್ವಾಮಿಗೆ. ಜೊತೆಗೆ
ಹೊಸ ದೇವಸ್ಥಾನ ಪ್ರತಿಷ್ಠಾಪನೆಗೆ ಕೂಡ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಅಲ್ಲಿ ಹೋಮ ಪೂಜೆಗಳನ್ನ ನೀವು ಅಟೆಂಡ್ ಮಾಡ್ತಿದ್ದೀರಾ. ಮನಸ್ಸಿಗೆ ತುಂಬಾ ಶಾಂತಿ ನೆಮ್ಮದಿ ಸಿಗ್ತಿದೆ. ಜೊತೆಗೆ ಏನ್ ಹಿಂದೆ ಕಳ್ಕೊಂಡಿದ್ದೀರಾ, ಯಾವ ವ್ಯಕ್ತಿನ ನಿಮ್ಮ ಲೈಫ್ ಇಂದ ಕಳ್ಕೊಂಡಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ಲಿಕ್ಕೆ ಈ ಒಂದು ಮಂತ್ ಅಲ್ಲಿ ನಿಮ್ಮ ಲೈಫಿಗೆ ಬರ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಯಾವುದೋ ಒಂದು ವಿಚಾರದ ಬಗ್ಗೆ ತುಂಬಾ ತಡ ಮಾಡ್ತಿದ್ದೀರಾ ಅನ್ಸುತ್ತೆ ಡಿಸಿಷನ್ಸ್ ನ ತಗೊಳ್ಳಿಕ್ಕೆ. ಆ ಒಂದು ವಿಚಾರದ ಬಗ್ಗೆ ನೀವು ಇನ್ನಷ್ಟು ಕ್ಲಾರಿಟಿ ತಗೊಂಡು ನಿರ್ಧಾರ ತಗೋತಿದ್ದೀರಾ. ಜೊತೆಗೆ ನಿಮ್ಮ ಮನಸ್ಸನ್ನ ಮೈಂಡ್ ನ ಕೆಡಿಸ್ಲಿಕ್ಕೆ ಕೆಲವು ವ್ಯಕ್ತಿಗಳು ಸರೌಂಡಿಂಗ್ ಇದ್ದಾರೆ. ಅವ್ರ ಬಗ್ಗೆ ನೀವು ಅಬ್ಸರ್ವ್ ಮಾಡಬೇಕಾಗಿದೆ. ಅವರು ನಿಮ್ಮ ಶತ್ರು ಆಗಿರಬಹುದು, ನಿಮ್ಮ ಮಿತ್ರರಾಗಿರಬಹುದು. ಅವ್ರ ಬಗ್ಗೆ ನೀವು ಹೆಚ್ಚಿನ ಅಬ್ಸರ್ವೇಷನ್ ಮಾಡ್ತಿದ್ದೀರಾ. ಹೆಚ್ಚಾಗಿ ಈ ಒಂದು ಮಂತಲ್ಲಿ ಪದ್ಮಾವತಿ ದೇವಿಯ ಆಶೀರ್ವಾದ ನಿಮ್ಮ ಮನೆಗೆ ಹೆಚ್ಚಾಗಿ ಸಿಗ್ತಿದೆ. ತುಂಬಾನೇ ಪ್ರೊಟೆಕ್ಷನ್ ಇದೆ. ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಯಾವುದೇ ಕಾಗದ ಪತ್ರಗಳ ಮೇಲಾಗಿರಬಹುದು ಅಥವಾ ನಿಮ್ಮ ಒಂದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಾಗಿ ನೀವು ಏನ್ ಸೈನ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದೊಂದೆರಡು ಸತಿ ಪರಿಶೀಲನೆ ಮಾಡಿ ಮುಂದಕ್ಕೆ ಮುಂದುವರಿರಿ. ಅಂಡ್ ಅದರಿಂದ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಬಹುದು ಅಥವಾ ನಿಮ್ಗೇನಾದ್ರೂ ಸ್ವಲ್ಪ ಅದರಿಂದ ಸಮಸ್ಯೆಗಳಾಗಬಹುದು. ಎಸ್, ನಿಮ್ಗೇನು ನಿಮ್ಮ ಲೈಫಿಗೆ ಏನ್ ಬೇಕಿದೆ ಅನ್ನೋದು ಭಗವಂತನೇ ಗೊತ್ತಿದೆ. ಆ ಒಂದು ಕೆಲಸನ ನೀವೇನ್ ವೇಟ್ ಮಾಡ್ತಿದ್ದೀರಾ, ನಿಮ್ಮ ಡ್ರೀಮ್ ಜಾಬ್ ಆಗಿರಬಹುದು, ನಿಮ್ಗೇನ್ ಬೇಕು ಅನ್ನೋದನ್ನ ಭಗವಂತ ನಿರ್ಧರಿಸಿದರೆ ಈ ಒಂದು ಮಂತಲ್ಲಿ ಅದನ್ನ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಅಂಡ್ ಈ ಒಂದು ಮಂತಲ್ಲಿ ನೀವು ಹೇಗೆ ಏನನ್ನ ಕೆಲಸನ ಮಾಡ್ತಿದ್ದೀರಾ ಹಾಗೂ ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಏನು ದಾರಿ ಸಿಗ್ತಿದೆ, ಅವರ ಲೈಫಲ್ಲಿ ಒಂದು ಬೆಳಕಾಗಿ ನೀವಿದ್ದೀರಾ. ಈ ಒಂದು ಮಂತಲ್ಲಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಂತೋಷನ ನೀವು ನೋಡ್ತಿದ್ದೀರಾ. ಅಂಡ್ ಫಿಶಸ್ಗೆ ನೀವೇನಾದ್ರು ನಿಮ್ಮ ಮನೆಯಲ್ಲಿ ಫಿಶಸ್ ಏನಾದ್ರು ಸಾಕಿದ್ರೆ ಅದಕ್ಕೆ ನಿಮ್ಮ ಕೈ ಹೆಸರಿನಿಂದ ಊಟನ ಕೊಡಿ. ಅಂಡ್ ಅದು ನಿಮ್ಮನ್ನ ತುಂಬಾನೇ ಪ್ರೊಟೆಕ್ಷನ್ ಮಾಡ್ತಿದೆ. ನಿಮ್ಮ ಮನೆ ಏನ್ ನೆಗೆಟಿವಿಟಿ ಅಥವಾ ನಿಮ್ಮ ಮನೆಯಲ್ಲಿ ಏನು ವಾಸ್ತುವಿಗೆ ಸಂಬಂಧಪಟ್ಟಾಗಿ ದೋಷಗಳಿದೆ ಅದನ್ನು ಕೂಡ ನಿಮ್ಮ ಮನೆಯಲ್ಲಿ ಸಾಕಿರೋ ಫಿಶಸ್ ನಿಮ್ಗೆ ಪ್ರೊಟೆಕ್ಷನ್ ಮಾಡ್ತಿದೆ. ಅದು ವಿಷ್ಣುವಿನ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ತಿರುಪತಿಗೆ ಕೂಡ ದರ್ಶನ ಮಾಡ್ತಿದ್ದೀರಾ. ತಿರುಪತಿ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 2 ಈ ಒಂದು ಮಂತಲ್ಲಿ ತುಂಬಾನೇ ಟ್ರಾವೆಲಿಂಗ್ ಹೆಚ್ಚಾಗಿ ಟೈರ್ಡ್ನೆಸ್ ಆಗ್ತಿದೆ ಈ ಒಂದು ಟ್ರಾವೆಲ್ ನಿಂದ. ಹಾಗೂ ಯಾವುದೋ ಒಂದು ವಿಚಾರವಾಗಿ ಸ್ಟಕ್ ಆಗಿದ್ದೀರಾ, ಪ್ರೀತಿಯ ವಿಚಾರದಲ್ಲೂ ಹಾಗೂ ನಿಮ್ಮ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೂ ಸ್ವಲ್ಪ ಸ್ಟ್ರಕ್ ಆಗಿದ್ದೀರಾ. ಒಂದ್ ರೀತಿ ಯಾರಿಗೂ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅದನ್ನ ತಗೊಳಕ್ಕೂ ಆಗ್ತಿಲ್ಲ. ಏನ್ ಮಾಡ್ಬೇಕು ಅನ್ನೋ ಒಂದು ಡಿಸ್ಟರ್ಬೆನ್ಸ್ ಏನಾಗಿದೆ. ಹಾಗೂ ನಿಮ್ಮ ಲೈಫಿಗೆ ಯಾರು ಡಿಸ್ಟರ್ಬ್ ಮಾಡಿದ್ದಾರೆ ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ನಿಮ್ಗೆ ಏನ್ ಸ್ಟ್ರಕ್ ಆಗಿದೆ ಒಂದು ಡಿಸಿಷನ್ಸ್ ನ ತಗೊಳ್ಳಿಕ್ಕೆ ಈ ಒಂದು ಮಂತಲ್ಲಿ ಅದು ನಿಮ್ಗೆ ಈಸಿಯಾಗಿ ಹೊರಗಡೆ ಬರೋ ಟೈಮಿಂಗ್ ಕೂಡ ಬಂದಿದೆ. ಪೈಲ್ ನಂಬರ್ 2 ಅಂಡ್ ನಿಮ್ಮ ಶತ್ರುಗಳ ವಿರುದ್ಧ ನೀವು ಗೆಲುವನ್ನ ಸಿದ್ಧಪಡಿಸ್ಕೋತಿದ್ದೀರಾ, ಗೆಲುವನ್ನ ಗೆಲ್ತಿದ್ದೀರಾ. ಅಂಡ್ ನಿಮ್ಮ ಶತ್ರುಗಳು ಏನ್ ನಿಮ್ಗೆ ನೋವು ಮಾಡಿದ್ದಾರೆ, ನಿಮ್ಮ ಆರೋಗ್ಯದ ವಿಚಾರವಾಗಿ, ನಿಮ್ಮ ಕೆಲಸದ ವಿಚಾರವಾಗಿ, ನಿಮ್ಮ ಕುಟುಂಬದಲ್ಲಿ ಏನ್ ನೆಮ್ಮದಿ ಸುಖ ಶಾಂತಿ ಸಿಗ್ತಿಲ್ಲ, ಹಾಗೂ ಸಣ್ಣ ಪುಟ್ಟ ವಿಚಾರಕ್ಕೂ ತುಂಬಾನೇ ನಿಮ್ಗೆ ಮನಸ್ಸು ತಾಪಗಳಾಗ್ತಿದೆ ಮನೆಯಲ್ಲಿ. ಹಾಗೂ ಒಂದಿನ ಇದ್ದಂಗೆ ನಿಮ್ಗೆ ಇನ್ನೊಂದ್ ದಿನ ಇರೋದಕ್ಕೆ ಆಗ್ತಿಲ್ಲ. ಡೇ ಬೈ ಡೇ ಒಂದ್ ರೀತಿ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ನ ನೀವೇನ್ ನೋಡ್ತಿದ್ರ. ಈ ಒಂದು ಮಂತಲ್ಲಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಇದೆ, ಸಕ್ಸಸ್ ಇದೆ. ಹಾಗೂ ಈ ಒಂದು ಸಕ್ಸಸ್ ನಿಮ್ಮ ಲೈಫ್ ಲಾಂಗ್ ನಿಮ್ ಜೊತೆ ಇದೆ. ಅಂಡ್ ನೀವೇನ್ ಮಾಡ್ತಿದ್ದೀರಾ ಕೆಲಸದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಯಾರು ಇಲ್ಲಿ ಗವರ್ಮೆಂಟ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಜಾಬ್ ಅಲ್ಲಿ ತುಂಬಾನೇ ಚೇಂಜಸ್ ನ ಮಾಡ್ಕೋತಿದ್ದೀರಾ. ಪ್ರಮೋಷನ್ ಕೂಡ ಸಿಗ್ತಿದೆ, ವರ್ಗಾವಣೆ ಕೂಡ ಆಗ್ತಿದೆ. ನಿಮ್ಮನ್ನ ಯಾರು ದಿಕ್ಕನ್ನ ತಪ್ಪಿಸಬಹುದು, ಅದ್ರ ಬಗ್ಗೆನೂ ಗಮನ ಕೊಡಿ. ನೀವೇನ್ ಕೆಲಸನ ಮಾಡ್ತಿದ್ದೀರಾ, ಕೆಲಸ ಆಗ್ಬಾರ್ದು, ಹಾಳಾಗ್ಬೇಕು ಅನ್ನೋ ಒಂದು ಕೆಟ್ಟ ಮನಸ್ಸು ಯಾರಿಗೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗಿದೆ, ಅವ್ರ ಮಾತನ್ನ ನೀವು ಹೆಚ್ಚಾಗಿ ಆಲಿಸ್ತಿದ್ದೀರಾ. ಆ ವ್ಯಕ್ತಿಗಳನ್ನ ದೂರ ಇಡಿ. ನಿಮ್ಮ ಕೆಲಸಗಳಿಗೆ ಏನು ಅಡೆತಡೆಗಳಾಗ್ತಿದೆ ಆ ವ್ಯಕ್ತಿಯಿಂದ ನೀವು ದೂರ ಇದ್ದಷ್ಟು ನಿಮ್ಮ ಕೆಲಸಗಳು ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ಪೈಲ್ ನಂಬರ್ 2 ಎಸ್, ಹೆಚ್ಚು ಬೆಲ್ ಟ್ಯೂನ್ಸ್ ನ ನೀವು ಕೇಳ್ತಿದ್ದೀರಾ. ಹೆಚ್ಚು ದೈವದ ವಿಚಾರವಾಗಿ ತುಂಬಾನೇ ಇನ್ಫಾರ್ಮೇಶನ್ಸ್ ತಿಳ್ಕೊತಿದ್ದೀರಾ. ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಿದೆ. ಹಾಗೂ ಇನ್ನಷ್ಟು ಕ್ಲಾರಿಟಿ ನಿಮ್ಗೆ ಸಿಗ್ತಿದೆ. ಹಾಗೂ ಏನೋ ಒಂದು ಹೊಸ ವಿಚಾರನ ನಿಮ್ಮ ಕಿವಿಗೆ
ಭಗವಂತ ತಿಳಿಸ್ತಿದ್ದಾರೆ, ಅದನ್ನ ಕೂಡ ನೀವು ಆಲಿಸ್ಬೇಕಾಗಿದೆ, ಗಮನ ಕೊಡಬೇಕಾಗಿದೆ. ಹಾಗೂ ಯಾರಿಂದ ನಿಮಗೆ ಸಮಸ್ಯೆಗಳಾಗ್ತಿದೆ ಆ ವ್ಯಕ್ತಿಗಳು ನಿಮ್ಮ ಲೈಫಿಂದ ಆಸ್ ಇಟ್ ಈಸ್ ಅವರೇ ಆಗಿ ದೂರ ಹೋಗ್ತಿದ್ದಾರೆ. ಅಂಡ್ ನಿಮ್ಗೆ ಏನು ನೋವು ಮಾಡಿದ್ದಾರೆ, ಅವರ ಲೈಫಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ನೋಡ್ತಿದ್ದಾರೆ. ನಿಮ್ಮ ಮೇಲೆ ತುಂಬಾನೇ ಭಯ ಇದೆ. ಹಾಗೂ ನಿಮ್ಗೇನ್ ಟ್ರಬಲ್ ಮಾಡಿದ್ದಾರೆ, ನಿಮ್ಗೇನ್ ಮೋಸ ಮಾಡಿದ್ದಾರೆ, ನಿಮ್ಮ ಲೈಫಿಂದ ಯಾರನ್ನ ದೂರ ಮಾಡಿದ್ದಾರೆ, ಹಾಗೂ ಆ ವ್ಯಕ್ತಿ ಈ ಭೂಮಿನ ತ್ಯಜಿಸಿ ಕೂಡ ಹೋಗಿರಬಹುದು. ನಿಮ್ಮ ಲೈಫಿಗೆ ಯಾರು ದೂರ ಮಾಡಿದ್ದಾರೆ ಈ ರೀತಿ ನೆಗೆಟಿವಿಟೀಸ್ನ ಮಾಡಿ, ಆ ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಭಯ ಇದೆ. ಮುಂದೆ ಅವರ ಲೈಫಿಗೆ ಸಮಸ್ಯೆಗಳಾಗುತ್ತೆ ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ ನಿಮ್ಮ ಶತ್ರುಗಳು. ಅದನ್ನು ಕೂಡ ನೀವು ಈ ಒಂದು ಮಂತಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಹಾಗೂ ಗೆಲುವನ್ನ ಸಿದ್ಧಪಡಿಸ್ಕೋತಿದ್ದೀರಾ. ಅಂಡ್ ಈ ಒಂದು ಮಂತಲ್ಲಿ ನಿಮ್ಮ ಒಂದು ಸ್ಟ್ರೆಂತ್, ನಿಮ್ಮ ಒಂದು ಸಕ್ಸಸ್, ಹಾಗೂ ನೀವಿಡ್ತಾ ಇರೋ ಹೆಜ್ಜೆ, ಹಾಗೂ ನೀವು ಹೊಸದಾಗಿ ಏನು ಶುರುನ ಮಾಡಬೇಕು ಅನ್ಕೊಂಡಿದ್ದೀರಾ, ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ನೀವೇನು ವಧುವರನ ಹುಡುಕ್ಬೇಕು ಅನ್ಕೊಂಡಿದ್ದೀರಾ, ಹೊಸ ಕೆಲಸನ ಮಾಡಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಮಕ್ಕಳ ಜೀವನದಲ್ಲಿ ಒಳ್ಳೆ ಡಿಸಿಷನ್ಸ್ನ ನಿಮ್ಗೆ ಏನು ತಗೊಳಕ್ ಆಗಿರಲಿಲ್ಲ ಹಿಂದೆ, ಈ ಒಂದು ಮಂತಲ್ಲಿ ಏನು ತಗೋತಿದ್ದೀರಾ, ಈ ಒಂದು ಮಂತ್ ನಿಮಗೆ ತುಂಬಾನೇ ಚೇಂಜಸ್ನ ತಂದ್ಕೊಡ್ತಿದೆ. ಒಂದು ರೀತಿ ಗೋಲ್ಡನ್ ಆಪರ್ಚುನಿಟೀಸ್ ನಿಮಗೆ ಸಿಗ್ತಿದೆ. ಎಸ್, ಈ ಒಂದು ಮಂತಲ್ಲಿ ನಿಮಗೆ ಯಾರು ಟಾಂಟ್ ಮಾಡಿದ್ರು, ನಿಮಗೆ ಯಾರು ನೋವು ಮಾಡಿದ್ರು, ಅವ್ರ ಮುಂದೆ ನೀವು ಎದ್ದು ನಿಲ್ತಿದ್ದೀರಾ. ನಿಮ್ಗೊಂದೊಳ್ಳೆ ಅವಕಾಶನ ಭಗವಂತ ಕಲ್ಪಿಸಿ ಕೊಡ್ತಿದ್ದಾರೆ. ಆ್ಯಂಡ್ ಸ್ವಲ್ಪ ಫೈನಾನ್ಷಿಯಲಿ ಕೂಡ ಸ್ಟ್ರಕ್ ಇದೆ. ಆ್ಯಂಡ್ ಇಲ್ಲಿ ಆ್ಯಂಗ್ ಮ್ಯಾನ್ ಬಂದಿದ್ದಾರೆ. ತುಂಬಾನೇ ವಿಚಾರದ ಬಗ್ಗೆ ಗಮನ ಕೊಡಬೇಕಾಗಿದೆ. ಸ್ವಲ್ಪ ನಿಮ್ಗೆ ವಿಶ್ರಾಂತಿ ಬೇಕಾಗಿದೆ. ಹಾಗೂ ನಿಮ್ಮ ಮನಸ್ಸಿಗೆ ಇನ್ನಷ್ಟು ನೀವಿರೋ ಸ್ಥಳದಿಂದ ಚೇಂಜಸ್ ಬೇಕಾಗಿದೆ. ನಿಮ್ಮ ಮನಸ್ಸಿಗೆ ಯಾಕೋ ನೀವಿರೋ ಸ್ಥಳ ಆಗ್ಬಾರ್ದೇ ಇರಬಹುದು. ಸೊ ನಿಮ್ಮ ಮನೇನು ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಮನಸ್ಸಿಗೆ ಹಾಗೂ ಮೈಂಡಿಗೆ ಒಂದು ರೀತಿ ಕಾಮ್ನೆಸ್ ಇರೋ ಪ್ಲೇಸಸ್ಗೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ನೇಚರ್ಸ್ ಆ್ಯಂಡ್ ಪ್ಲೇಸಸ್ಗೆ ಟ್ರಾವೆಲ್ ಮಾಡ್ತಿದ್ದೀರಾ. ಹೆಚ್ಚು ಒಂದು ವಾಟರ್ ಶಬ್ದನ ನೀವು ಕೇಳಿಸ್ಕೊತಿದ್ದೀರಾ. ನಿಮ್ಮ ಡ್ರೀಮ್ಸ್ ಅಲ್ಲಿ ಹೆಚ್ಚು ವಾಟರ್ಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಪೂರ್ವಜರು ನಿಮ್ಗೇನೋ ಮೆಸೇಜಸ್ನ ಕೊಡ್ತಿದ್ದಾರೆ. ನಿಮ್ಮ ಪೂರ್ವಜರರು ನಿಮ್ಮಿಂದ ಯಾರು ದೂರ ಹೋಗಿದ್ದಾರೆ, ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಅನ್ನೋ ಒಂದು ಮೆಸೇಜಸ್ನ ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ. ಯಾವ್ದನ್ನ ಆಲಿಸ್ಬೇಕು, ಯಾವ್ದನ್ನ ನೀವು ನಿಮ್ಗೆ ಬೇಡ, ಅದನ್ನ ದೂರ ಮಾಡಿ. ಅಂಡ್ ಯಾರಿಗೆ ನೀವು ಪ್ರಾಮಿಸ್ನ ಮಾಡ್ತಿದ್ದೀರಾ ಈ ಒಂದು ಮಂತಲ್ಲಿ, ಅದಕ್ಕೆ ತುಂಬಾನೇ ನೀವು ರೆಸ್ಪೆಕ್ಟ್ನ ಕೊಡಬೇಕಾಗಿದೆ. ಹಾಗೂ ನಿಮಗೆ ಯಾರಾದ್ರೂ ಪ್ರಾಮಿಸ್ ಮಾಡಿ ಆ ಮಾತನ್ನ ಮುರಿದಿದ್ರೆ, ಆ ವ್ಯಕ್ತಿಯು ಕೂಡ ನಿಮ್ಮ ಲೈಫಿಗೆ ಮತ್ತೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಮತ್ತೆ ನಿಮ್ಮ ನಂಬಿಕೆನ ಗಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿಮ್ಮ ಪ್ರೀತಿನ ಗಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಹಿಂದೆ ಯಾವ ವ್ಯಕ್ತಿನ ನೀವು ದೂರ ಮಾಡ್ಕೊಂಡಿದ್ರಿ, ಆ ವ್ಯಕ್ತಿ ಮತ್ತೆ ರೀಕನ್ಸಿಡರ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಪಾಯಲ್ ನಂಬರ್ 2. ಮತ್ತೆ ನಿಮ್ಮ ಒಂದು ಫ್ರೆಂಡ್ಶಿಪ್, ಮತ್ತೆ ನಿಮ್ಮ ಪ್ರೀತಿ, ಮತ್ತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ತುಂಬಾನೇ ಮಿರಾಕಲ್ಸ್ನ ನೀವು ನೋಡ್ತಿದ್ದೀರಾ. ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪಾಯಲ್ ನಂಬರ್ 2. ಎಸ್, ಒಂದೊಳ್ಳೆ ಅವಕಾಶಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ವಿಚಾರವಾಗಿ ತುಂಬಾನೇ ಆಳವಾಗಿ ಥಿಂಕ್ ಮಾಡ್ತಿದ್ದೀರಾ. ಈ ಕೆಲಸ ಮಾಡ್ಲಾ ಬೇಡ್ವಾ, ತಗೊಳ್ಳ ಬೇಡ್ವಾ ಅನ್ನೋ ಒಂದು ಡಿಸಿಷನ್ ಏನಿದೆ ಈ ಒಂದು ಮಂತಲ್ಲಿ, ಖಂಡಿತ ತಗೊಳ್ಳಿ. ಅದರಲ್ಲಿ ನಿಮ್ಗೆ ಜಯ ಸಿಗ್ತಿದೆ. ಯಾರೇನ್ ಹೇಳಿ, ನಿಮ್ಮ ಮನ್ಸಿಗೆ ಏನ್ ಅನ್ಸತ್ತೆ ಅದನ್ನ ನೀವು ಮಾಡಿ. ಖಂಡಿತ ನೀವು ದೈವದ ಮುಂದೆ ಪ್ರಶ್ನೆ ಕೂಡ ಆಗ್ತಿದ್ದೀರಾ. ಆ ಪ್ರಶ್ನೆಯಲ್ಲಿ ನಿಮ್ಗೆ ಖಂಡಿತ ಹೆಚ್ಚಿನ ಉತ್ತರಗಳು ನಿಮ್ಗೆ ಸಿಗ್ತಿದೆ. ಎಸ್, ಉತ್ತರ ದಿಕ್ಕಿನಿಂದ ನಿಮ್ಗೆ ಇನ್ನಷ್ಟು ಮೆಸೇಜಸ್, ಆ ಒಂದು ದಿಕ್ಕಿನಿಂದ ನಿಮ್ಮ ಲೈಫಿಗೆ ಹೊಸ ಪರ್ಸನ್ಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಅಂಜನಾ ಶಾಸ್ತ್ರದ ಬಗ್ಗೆ ಹೆಚ್ಚಾಗಿ ನೀವು ವಾಚ್ ಮಾಡ್ತಿದ್ದೀರಾ ಆನ್ಲೈನ್ ಅಲ್ಲಿ. ಅಂಡ್ ಅದರಿಂದ ಇನ್ಫಾರ್ಮೇಶನ್ಸ್ ಕೂಡ ನೀವು ತಿಳ್ಕೊಳ್ತಿದ್ದೀರಾ. ಪಾಯಲ್ ನಂಬರ್ 2. ಎಸ್, ಏನೋ ಒಂದು ರೀತಿ ನಿಮ್ಮ ಲೈಫಲ್ಲಿ ಚೇಂಜ್ ಬೇಕು, ಮನಸ್ಸಿಗೆ ಶಾಂತಿ ಬೇಕು. ಹಾಗೂ ಇಷ್ಟು ದಿವಸ ಏನ್ ಭಯ ಪಡ್ತಿದ್ದೀರಿ ಯಾವ ವಿಚಾರದ ಬಗ್ಗೆ, ಆ ವಿಚಾರದಿಂದ ನಿಮ್ಮನ್ನ ಹೊರಗಡೆ ಆಸ್ ಎ ಈಸಿಯಾಗಿ ನಿಮ್ಮನ್ನ ಈಚೆ ಕರ್ಕೊಂಡ್ ಬರ್ತಿದ್ದಾರೆ ಕೃಷ್ಣ ಪರಮಾತ್ಮ. ಹಾಗೂ ನೀವೇನು ಅನ್ನೋದನ್ನ ಇನ್ನಷ್ಟು ಜನಗಳಿಗೆ ಪರಿಚಯ ಮಾಡಿಸ್ಕೊತಿದ್ದಾರೆ ಕೃಷ್ಣ. ನೀವೇನು ಅನ್ನೋದನ್ನ ತೋರಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಹಾಗೂ ನೀವೊಂದ್ ರೀತಿ ಬೆಂಕಿ ಇದ್ದಂಗೆ. ಒಂದ್ ರೀತಿ ನಿಮ್ಮ ಲೈಫಿಗೆ ಯಾರು ನೋವು ಮಾಡ್ತಾರೆ ಅವರ ಲೈಫಿಗೆ ಒಂದ್ ರೀತಿ ಆಗಿಂದ ಅವರ ಕೆಟ್ಟ ಟೈಮಿಂಗ್ ಶುರು ಅಂತಾನೆ ಹೇಳ್ಬಹುದು. ನಿಮ್ಮ ಶತ್ರುಗಳು ನಿಮ್ಗೆ ಏನ್ ಸಮಸ್ಯೆ ಮಾಡಿದೀರಾ,
ಮಾಡಿದ್ದಾರೆ, ಆ ಒಂದು ಸಮಸ್ಯೆಗಳನ್ನ ಅವರೇ ಅನುಭವಿಸ್ತಿದ್ದಾರೆ. ಎಸ್, ಪ್ಯಾನ್ ನಂಬರ್ 2. ಆ್ಯಂಡ್ ಒಂದು ರೀತಿ ಈ ಹಿಂದೆ ನಿಮ್ಮ ಮನಸ್ಸಿಗೆ ಯಾರು ನೋವು ಮಾಡಿದ್ದಾರೆ ಹಾಗೂ ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಮ ಲೈಫಿಂದ ಯಾವ ಪರ್ಸನ್ನ ದೂರ ಮಾಡಿದ್ದಾರೆ, ನೀವು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಏನು ನೀವು ನೋವನ್ನ ನೋಡ್ತಿದ್ದೀರಾ, ಆ ವ್ಯಕ್ತಿಗಳಿಂದನೇ ಈ ಒಂದು ನೋವನ್ನ ನೀವು ನೋಡ್ತಿದ್ರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಬಂದು ಸಾರಿ ಕೇಳೋ ಟೈಮಿಂಗ್ ಕೂಡ ಬಂದಿದೆ. ಹಾಗೂ ಆ ವ್ಯಕ್ತಿನ ನೀವು ಕ್ಷಮಿಸ್ಬೇಕಾ ಕ್ಷಮಿಸಬಾರ್ದ ನಿಮಗೆ ಬಿಡುತ್ತ ವಿಚಾರ. ನೀವೇನು ಡಿಸಿಷನ್ಸ್ನ ತಗೋತಿದ್ದೀರಾ ಖಂಡಿತ ಅದರಲ್ಲಿ ನಿಮಗೆ ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಆ್ಯಂಡ್ ತಾವರೆ ಹೂವನ ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಲಕ್ಷ್ಮೀ ಪದ್ಮಾವತಿ ದೇವಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಮತ್ತು ನಿಮ್ಮ ಪೇರೆಂಟ್ಸ್ ಮಧ್ಯೆ ಏನಾದರೂ ಜಗಳಗಳಾಗಿದ್ರೆ, ನಿಮ್ಮ ಸಿಸ್ಟರ್ ಮತ್ತು ನಿಮ್ಮ ಮಧ್ಯೆ ಬ್ರದರ್ ಸಿಸ್ಟರ್ ಮಧ್ಯೆ ಏನಾದರೂ ವೈಮನಸ್ಸುಗಳಾಗಿದ್ರೆ, ಬೇಜಾರಾಗಿದ್ರೆ ಅದು ಕೂಡ ಕಾಂಪ್ರಮೈಸ್ ಆಗ್ತಿದೆ. ಮತ್ತೆ ನೀವು ಒಂದಾಗ್ತಿದ್ದೀರಾ, ಮತ್ತೆ ನೀವು ಮಾತಾಡ್ತಿದ್ದೀರಾ, ಮತ್ತೆ ಕ್ಷಮೆ ಕೇಳ್ತಿದ್ದೀರಾ, ಮತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವುದು ಕೆಟ್ಟ ದೃಷ್ಟಿ ಇತ್ತು ಅದು ನಿವಾರಣೆ ಆಗ್ತಿದೆ. ಅದು ಗಂಗೆ ತಾಯಿಯ ಆಶೀರ್ವಾದದಿಂದ. ಹಾಗೂ ನೀವು ಯಾವುದು ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ ಅಲ್ಲಿ ನೀವು ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಯಾವ ಕ್ಷೇತ್ರಕ್ಕೆ ದರ್ಶನ ಮಾಡ್ತಿದ್ದೀರಾ ಆ ಒಂದು ಕ್ಷೇತ್ರದಲ್ಲಿ ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡಿ ಇನ್ನಷ್ಟು ನಿಮ್ಮ ಮನಸ್ಸಿಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ದೇಹಕ್ಕೆ ಇನ್ನಷ್ಟು ಸಮಾಧಾನ, ಖುಷಿ ಹಾಗೂ ಆರೋಗ್ಯದಲ್ಲಿ ವೆಲ್ ಆಗ್ತಿದೆ ಈ ಒಂದು ಮಂತಲ್ಲಿ. ಪ್ಯಾಲ್ ನಂಬರ್ 2. ಎಸ್, ಫೈಲ್ ನಂಬರ್ 2. ನಿಮ್ಮ ಶತ್ರುಗಳು ಈ ಒಂದು ಮಂತಲ್ಲಿ ನಿಮಗೇನು ಸಮಸ್ಯೆನ ಮಾಡಿದ್ದಾರೆ ಅವರು ಒಂದು ನಿಮಿಷ ಸಾವಿನ ಬಾಕ್ಲನ್ನ ತಟ್ಟಿ ಬರೋ ಅಂತಹ ಸಿಚುವೇಶನ್ಸ್ ಆಗಿದೆ. ನೀವು ಕ್ಷಮೆ ಕೊಟ್ರೆ ಅವರು ಮತ್ತೆ ಈ ಒಂದು ಭೂಮಿಯಲ್ಲಿ ಇರ್ತಾರೆ. ನೀವೇನಾದ್ರೂ ಕ್ಷಮೆ ಕೊಡದೆ ಹೋದ್ರೆ ಮತ್ತೆ ಅವರು ಸಾವಿನ ಬಾಕ್ಲನ್ನ ತಡ್ತಿದ್ದಾರೆ. ಫೈಲ್ ನಂಬರ್ 2. ನಿಮಗೇನು ನೋವು ಮೋಸನ ಮಾಡಿದ್ದಾರೆ, ನಿಮ್ಮ ಮನಸ್ಸಲ್ಲಿ ಏನು ನೋವುಗಳಿದೆ, ನಿಮ್ಮ ಮಕ್ಕಳಿಗೆ ಆಗಿರಬಹುದು, ನಿಮ್ಮ ಕುಟುಂಬಕ್ಕೆ ಏನು ನೋವನ್ನ ಮಾಡಿದ್ದಾರೆ, ನೆಗೆಟಿವಿಟೀಸ್ ಮಾಟ ಮಂತ್ರಗಳು ಏನು ಮಾಡಿದ್ದಾರೆ ಅದು ವಾಪಸ್ ಅವರ ಲೈಫಿಗೆ ಹೋಗ್ತಿದೆ. ಎಸ್, ಈ ಒಂದು ಮಂತಲ್ಲಿ ಇನ್ನಷ್ಟು ನಿಮ್ಮ ಸುತ್ತ, ನಿಮ್ಮ ಮನೆಯಲ್ಲಿ ಇನ್ನಷ್ಟೇನೋ ಒಂದು ಪಾಸಿಟಿವ್ ನ ನೀವು ನೋಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಏನೋ ಒಂದು ರೀತಿ ಮಿರಾಕಲ್ಸ್ ನ ನೀವು ನೋಡ್ತಿದ್ದೀರಾ. ಹಾಗೂ ತೆಂಗಿನ ಮರಕ್ಕೆ ನಿಮ್ಮ ಕೈ ಹಸ್ತದಿಂದ ನೀರು ಹಾಕಿ ನಿಮ್ಮ ಆರೋಗ್ಯದಲ್ಲಿ ಹಾಗೂ ನಿಮ್ಮ ಕುಟುಂಬದಲ್ಲಿ ಇನ್ನಷ್ಟು ನೆಮ್ಮದಿ ನಿಮಗೆ ಸಿಗ್ತಿದೆ. ಹಾಗೂ ಈ ಒಂದು ಮಂತಲ್ಲಿ ಹೆಚ್ಚು ಬುಕ್ಸಸ್ ನ ರೀಡ್ ಮಾಡ್ತಿದ್ದೀರಾ. ಹಾಗೂ ಯಾವುದೋ ಒಂದು ಪ್ರಾಬ್ಲಮ್ಸ್ ಇಂದ ನೀವು ಹೊರಗಡೆ ಬರ್ತಿದ್ದೀರಾ. ನಿಮ್ಮನ್ನ ಯಾವ ಪ್ರಾಬ್ಲಮ್ಸ್ಗೆ ಸಿಗಾಕ್ಸ್ಬೇಕು, ನಿಮ್ಗೆ ಅವಮಾನ ಆಗ್ಬೇಕು ಅಂತ ನಿಮ್ಮ ಸುತ್ತ ಇರೋ ಜನಗಳು, ನಿಮ್ಮ ಶತ್ರುಗಳು ಏನ್ ಬಯಸ್ತಿದ್ರು ಅದು ಅವ್ರಿಗೆ ನಿರಾಶೆ ಆಗ್ತಿದೆ. ನೀವು ಅನ್ಕೊಂಡಿರೋದನ್ನ ಅಚೀವ್ ಮಾಡೋ ಟೈಮಿಂಗ್ ಕೂಡ ಬಂದಿದೆ. ಅದು ವಿಷ್ಣು ದೇವರ ಆಶೀರ್ವಾದದಿಂದ ನಿಮ್ಗೆ ಇನ್ನಷ್ಟು ಆ ಒಂದು ಪ್ರಾಬ್ಲಮ್ಸ್ ಇಂದ ಚೇಂಜಸ್ ನ ನೀವು ತಗೊಂಡ್ ಈಚೆ ಬರ್ತಿದ್ದೀರಾ. ಫೈಲ್ ನಂಬರ್ 2. ಎಸ್, ನಿಮ್ಮ ಶತ್ರುಗಳ ಸಂಹಾರ ಈ ಒಂದು ಮಂತಲ್ಲಿ ಆಗ್ತಿದೆ. ಆ ಒಂದು ಮೆಸೇಜಸ್ ನಿಮ್ಗೆ ಹೆಚ್ಚಾಗಿ ಇಲ್ಲಿ ಮೆಸೇಜಸ್ನ ಇಲ್ಲಿ ನನಗೆ ಎನರ್ಜೀಸ್ ಅದು ಸಿಗ್ತದೆ. ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಫೈಲ್ ನಂಬರ್ 2. ಎಸ್, ಒಂದು ಗುಡ್ ನ್ಯೂಸ್ ಹಾಗೂ ಒಂದು ಸ್ಯಾಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ ಈ ಒಂದು ಮಂತಲ್ಲಿ. ಫೈಲ್ ನಂಬರ್ 2. ಎಸ್, ಯಾವುದೋ ಒಂದು ಕಾಳಿಕಾ ದೇವಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಒಂದು ಸಮಸ್ಯೆಗಳಿಗೆ ಆ ಒಂದು ದೇವಸ್ಥಾನದಿಂದ ನಿಮಗೆ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಬಂದ ಮೇಲಿಂದ ಇನ್ನಷ್ಟು ಬದಲಾವಣೆಗಳು ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 2. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಏನಾದರೂ ಸಮಸ್ಯೆಗಳಿದೆ, ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸಮಸ್ಯೆಗಳಿದ್ರೆ ಅದರಿಂದ ನಿಮಗೆ ನಿವಾರಣೆ ಆಗ್ತಿದೆ. ಆರೋಗ್ಯ ವೆಲ್ ಆಗ್ತಿದೆ. ಆ್ಯಂಡ್ ಹೆಚ್ಚು ವಾಟರ್ನ ಕುಡೀರಿ. ಆ್ಯಂಡ್ ಏನು ಈ ಒಂದು ಮಂತಲ್ಲಿ ನೀವು ಈಚೆಗಡೆ ಜಂಕ್ ಫುಡ್ಸ್ ಆಗಿರಬಹುದು, ಏನಾದರೂ ನಿಮ್ಮ ಆಹಾರ ನೀವು ಏನು ವ್ಯತ್ಯಾಸ ಆಗ್ತಿದೆ ಅದರಿಂದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಸ್ವಲ್ಪ ಸಮಸ್ಯೆಗಳಾಗಬಹುದು. ಗಮನ ಕೊಡಿ. ಆ್ಯಂಡ್ ಎಸ್, ಏಂಜಲ್ಸ್ ಇಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಯಾವುದನ್ನು ಸ್ಟಾಪ್ ಮಾಡಬೇಡಿ. ನೀವು ಅನ್ಕೊಂಡಿರೋ ಕೆಲಸನ ಕಂಪ್ಲೀಟ್ ಮಾಡೋ ಟೈಮಿಂಗ್ ಈ ಒಂದು ಮಂತಲ್ಲಿ ನಿಮಗೆ ಅವಕಾಶಗಳು ಸಿಗ್ತಿದೆ. ನಿಮಗೆ ಯಾರು ಹೆಲ್ಪ್ ಮಾಡಿಕ್ಕೆ ನಿಮಗೆ ಹೆಲ್ಪಿಂಗ್ ಯಾರು ನಿಮಗೆ ಸಿಗ್ತಿಲ್ಲ ಅಂತ ನೀವು ಅನ್ಕೊಂಡಿದ್ದೀರಾ, ನಿಮಗೆ ಹೆಲ್ಪ್ ಮಾಡೋರು ಯಾರು ಸಿಗ್ತಿಲ್ಲ, ನನ್ನ ಲೈಫಲ್ಲಿ ಯಾರು ಹೆಲ್ಪಿಂಗ್ ಇಲ್ಲ
ಅಂತ ನೀವು ಅನ್ಕೊಂಡಿದ್ದೀರಾ. ಖಂಡಿತ ಭಗವಂತ ನಿಮಗೆ ಒಂದು ದಾರಿನ ತೋರಿಸ್ಕೊಡ್ತಿದ್ದಾರೆ. ಬೇರೆ ರೀತಿಯಾದ ಬದಲಾವಣೆ, ಬೇರೆ ರೀತಿಯಾದ ಒಂದು ಚೇಂಜಸ್ ಹಾಗೂ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತಹ ಕೆಲಸನ ನೀವು ಮಾಡ್ತಿದ್ದೀರಾ. ನೀವು ತುಂಬಾನೇ ಹ್ಯಾಪಿನೆಸ್ನ ನೋಡ್ತಿದ್ದೀರಾ ಈ ಒಂದು ಮಂತಲ್ಲಿ. ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ಕೀರ್ತಿನ ನೀವು ಗಳಿಸಿ ಕೊಡ್ತಿದ್ದೀರಾ. ಆ್ಯಂಡ್ ಈ ಒಂದು ಮಂತಲ್ಲಿ ಒಂದು ಒಳ್ಳೆ ಆಪರ್ಚುನಿಟೀಸ್ ವಿದ್ಯಾರ್ಥಿಗಳಿಗೆ ಸಿಗ್ತಿದೆ. ಹಾಗೂ ಸ್ವಂತ ಉದ್ಯೋಗನ ಯಾರು ಮಾಡ್ತಿದ್ದೀರಾ, ಹೆಚ್ಚಿನ ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಗೌರ್ಮೆಂಟ್ ಜಾಬ್ ಎಕ್ಸಾಮ್ಸ್ಗೆ ಯಾರು ಅಟೆಂಡ್ ಮಾಡಿದ್ದೀರಾ, ಈ ಒಂದು ಮಂತಲ್ಲಿ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಎಸ್, ನೀವು ಅನ್ಕೊಂಡಿದ್ದೆಲ್ಲವೂ ಎಸ್ ಆಗಿ ಸಿಗ್ತಿದೆ. ಪೈಲ್ ನಂಬರ್ 2 ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್ ಆ್ಯಂಡ್ ಬೈ.